श्रुते स्मृते शंकरं ಅವರು ನಾಳೆ ಜಾಸ್ತಿ ಹೌದು ಏನಕ್ಕೆ ಬರುವ ಅಮಾವಾಸ್ಯೆ ನೆನ್ನೆನೆ ಅಮಾವಾಸ್ಯೆ ಇವತ್ತಲ್ಲ ಅಮಾವಾಸ್ಯೆ ತರ್ಪಣಕ್ಕೆ ತರ್ಪಣಕ್ಕೆ ಇವತ್ತಲ್ಲ कर्मफलं त्यक्त्वा शान्तिमाप्नोति नैष्ठिकीम् अयुक्तः कामकारेण फले सक्तो निबध्यते कर्मफलं त्यक्त्वा शान्तिम् आप्नोति नैष्ठिकीम् अयुक्तः कामकारेण फले सक्तः निबध्यते युक्तः योगी कर्मयोगी कर्मफलं त्यक्त्वा कर्म कुर्वन् नैष्ठिकीं शान्तिम् आप्नोति निष्ठायां भावं नैष्ठिकी कर्मयोगी आदवनु कर्मफलವನ್ನು ಬಿಟ್ಟು ಕರ್ಮ ಮಾಡ್ತಾ ಇದ್ರೆ ಆ ಕರ್ಮಯೋಗದ ನಿಷ್ಠೆಯಿಂದ ದೊರೆಯುವಂತಹ ಶಾಂತಿ ನೈಷ್ಠಿಕಿ ಆ ನಿಷ್ಠೆಯಿಂದ ಬರುವಂತಹ ಶಾಂತಿಯನ್ನು ಪಡಿತಾನೆ ಶಾಂತಿ ಯಾವುದದ ಮೋಕ್ಷ ಕರ್ಮ ನಿಷ್ಠೆಯಿಂದ ಹೇಗೆ ಶಾಂತಿ ಬರುತ್ತೆ ಚಿತ್ತಶುದ್ಧಿ ಚಿತ್ತ ಏಕಾಗ್ರತೆ ಅಂತ ವಾಕ್ಯಾರ್ಥ ವಿಷಯ ಜ್ಞಾನವಾಗದೆ ಆಗಲ್ಲ ಜ್ಞಾನ ಆಗೋದಕ್ಕೆ ಕರ್ಮಯೋಗ ಸಹಾಯ ಮಾಡುತ್ತೆ ಆದ್ರಿಂದ ಕರ್ಮಯೋಗದಲ್ಲಿದ್ದವನು ಪರಂಪರೆಯಿಂದ ನಿಷ್ಠೆಯಿಂದ ದೊರೆಯುವಂತಹ ಶಾಂತಿಯನ್ನು ಪಡಿತಾನೆ ಕರ್ಮಯೋಗವನ್ನು ಚೆನ್ನಾಗಿ ಮಾಡ್ಬೇಕು ಕರ್ಮೇಂದ್ರಿಯ ವ್ಯಾಪಾರ ಚೆನ್ನಾಗಿ ಮಾಡಿಸ್ಬೇಕು ಫಲಾಪೇಕ್ಷೆ ಇಟ್ಕೋಬಾರ್ದು ಈಶ್ವರಾಪಣ ಬುದ್ಧಿನ ಮಾಡ್ಬೇಕು ದ್ವಂದ್ವ ಪ್ರಧಾನ ಬುದ್ಧಿ ಮಾಡ್ತಾ ಇರ್ಬೇಕು ಶಾಸ್ತ್ರೀಯ ಕರ್ಮವನ್ನು ಚೆನ್ನಾಗಿ ಮಾಡ್ತಾ ಇದ್ರೆ ಆ ನಿಷ್ಠಾಯಾಂ ಭಾವಾಂ ನೈಷ್ಠಿಕೀಂದ ಆ ನಿಷ್ಠೆಯಲ್ಲಿರುವಂತಹ ಶಾಂತಿಯನ್ನ ಹೋಗ್ತಾನೆ ಅಯುಕ್ತನೇ ಕರ್ಮಯೋಗಿ ಅಲ್ಲ ಕಾಮಕಾರ ಕಾಮೇನ ಕರೋತಿ ಇದು ಕಾಮಕಾರ ಕಾಮದಿಂದ ಮಾಡಲ್ಪಟ್ಟವನಾದ ದುಡ್ಡು ಬೇಕು ಮಕ್ಕಳು ಬೇಕು ಆರೋಗ್ಯ ಬೇಕು ಐಶ್ವರ್ಯ ಬೇಕು ಅಂತೇಳಿ ಬಯಕೆಯಿಂದ ಕರ್ಮ ಮಾಡಿದ್ದಾದ್ರೆ ಅವನ ಫಲದಲ್ಲಿ ಅಂಟ್ಕೊಂಡವನಾಗಿ ಬದ್ಧನಾಗ್ತಾನೆ ಕಟ್ಟಾಕಲ್ಪಡ್ತಾನೆ ಯಾವುದರಿಂದ ಉಪಾಧಿಗಳಿಂದಲೂ ಸಂಸಾರಿಗಳನ್ನು ಕಟ್ಟಾಕಬಹುದು ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಯಾರಿಗೆ ಕಾಮಕಾರನಾಗಿ ಕರ್ಮ ಮಾಡಿದ್ರೆ ಯುಕ್ತನಾಗಿ ಯೋಗಿಯಾಗಿ ಕರ್ಮ ಮಾಡಿದ್ರೆ ಶಾಂತಿಯನ್ನು ಪಡ್ಕೊಳ್ತಾನೆ ಮೋಕ್ಷ ಹೆಸರಿನ ಶಾಂತಿಯನ್ನು ಪಡ್ಕೊಳ್ತಾನೆ ಸಿಂಪಲ್ ಕರ್ಮಯೋಗಿ ಮುಕ್ತನಾಗ್ತಾನೆ ಕಾಮಕರ್ಮಿ ಬದ್ಧನಾಗ್ತಾನೆ ಸಂಸಾರಿ ಆಗ್ತಾನೆ ಅದನ್ನ ಏನಾಗ್ಬೇಕು ಮೋಕ್ಷವಾಗ್ಬೇಕು ಶಾಶ್ವತವಾದ ಸತ್ಯವಾದ ನಿತ್ಯವಾದ ಆನಂದ ಬೇಕು ಅನ್ನೋನು ಕರ್ಮಯೋಗವನ್ನು ಚೆನ್ನಾಗಿ ಮಾಡಬೇಕು ಕರ್ಮಯೋಗದಲ್ಲಿ ಇದ್ದು ಬಿಟ್ರೆ ಸಾಕು ಮುಂದಿನ ಅದೇ ನೋಡ್ಕೊಳ್ತೀನಿ ಯಸ್ಮಾತ್ ಯುಕ್ತಃ ಈಶ್ವರಾಯ ಕರ್ಮಾಣಿ ಕರೋಮಿ ನ ಮಮ ಫಲಾಯ ಈಶ್ವರಾಯ ಕರ್ಮಾಣಿ ಕರೋಮಿ ನ ಮಮ ಫಲಾಯ ಇತ್ಯೇವಂ ಸಮಾಹಿತಃ ಸನ್ ಕರ್ಮಫಲಂ ತ್ಯಕ್ತ್ವಾ ಪರಿತ್ಯಜ್ಯ ಶಾಂತಿಂ ಮೋಕ್ಷಾಕ್ಷಾಂ ಆಪ್ನೋತಿ ನೈಷ್ಠಿಕೀಂ ನಿಷ್ಠಾಯಾಂ ಭವಾಂ ಯಾವ ಕಾರಣದಿಂದ ಯುಕ್ತನಾದವನು ಕರ್ಮದಲ್ಲಿ ಕೂಡಿಕೊಂಡವನು ಈಶ್ವರನಿಗೋಸ್ಕರ ಕರ್ಮ ಮಾಡ್ತಿದ್ದೀನಿ ಹೊರತು ನನ್ನ ಫಲಕ್ಕಾಗಿ ಮಾಡುತ್ತಿಲ್ಲೇ ಯಾರಿಗೋಸ್ಕರ ಕರ್ಮವನ್ನು ಮಾಡುತ್ತಿರುವನೇ ಹೊರತು ನನ್ನ ಫಲಕ್ಕಾಗಿ ಅಲ್ಲ ಎಂಬುದಾಗಿ ಸಮಾಧಾನಗೊಂಡ ಮನಸ್ಕರಾಗಿ ಕರ್ಮ ಫಲವನ್ನು ಬಿಟ್ಟು ಪೂರ್ತಿ ಕೈ ಬಿಟ್ಟು ಯಾರು ಕರ್ಮ ಮಾಡುತ್ತಾನೋ ಅವನು ಶಾಂತಿಯನ್ನ ಮೋಕ್ಷ ಎಂಬ ಹೆಸರಿನ ಶಾಂತಿಯನ್ನ ಆ ನಿಷ್ಠೆಯಿಂದ ಬರುವ ಕರ್ಮಯೋಗದ ನಿಷ್ಠೆಯಿಂದ ದೊರೆಯುವಂತಹ ಶಾಂತಿಯನ್ನ ಪಡೆಯುತ್ತಾನೆ ಹೊಂದುತ್ತಾನೆ ಪಡ್ಕೊಳ್ತಾನೆ ಮಾಡ್ತಾ 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 ಬಿಡ್ತಾನೆ ಕರ್ಮಯೋಗ ಸಾಕು ಕರ್ಮಯೋಗ ಒಂದಿದ್ರೆ ಮುಂಚೆ ಎಲ್ಲ ಇದ್ದಂಗೆ ಇಸ್ಬಿಟ್ಟು ಒಂದು ಮುಗಿಸ್ಬಿಟ್ರೆ ಅಷ್ಟು ಬಿದ್ದೋಗುತ್ತೆ ಲೈನ್ ಹೇಳ್ತಿದ್ವಲ್ಲ ನೀವು ಒಂದನ್ನು ಮುಗಿಸ್ಬಿಡೆ ಅಷ್ಟು ಮುಗಿಸ್ಕೊಂಡು ಹೋಗುತ್ತೆ ಒಂದು ಉಳಿಯಲ್ಲ ಕರ್ಮಯೋಗ ಸರಿಯಾಗಿದೆ ಅದು ಭಕ್ತಿ ಯೋಗ ಧ್ಯಾನ ಯೋಗ ಜ್ಞಾನ ಯೋಗ ಎಲ್ಲ ಯೋಗವನ್ನು ಕೊಡುತ್ತದೆ
ಅಷ್ಟು ಶಕ್ತಿ ಇದೆ ಕರ್ಮಯೋಗಕ್ಕೆ. ಆ ಕರ್ಮಯೋಗ ಅಲ್ಲಿಂದ ಅಲ್ಲಿವರೆಗೂ ಅಂಟ್ಕೊಂಡಿದೆ ಅದು, ಅದರ ಸ್ವರೂಪ ಹಾಗೆ. ಸತ್ವಶುದ್ಧಿ ಜ್ಞಾನ ಪ್ರಾಪ್ತಿ ಸತ್ವಶುದ್ಧಿ ಜ್ಞಾನ ಪ್ರಾಪ್ತಿ ಸರ್ವಕರ್ಮ ಸನ್ಯಾಸ ಜ್ಞಾನ ನಿಷ್ಠಾಕ್ರಮೇಣ ಇದು ವಾಕ್ಯಶೇಷ. ಸರ್ವಕರ್ಮ ಸನ್ಯಾಸ ಜ್ಞಾನ ನಿಷ್ಠಾಕ್ರಮೇಣ ಅಲ್ಲ, ಕರ್ಮಯೋಗದಿಂದಲೇ ಶಾಂತಿ ಬೆಳ್ಕೊತಾನೆ ಅಂದ್ರೆ ಹಾಗಾದ್ರೆ ಸನ್ಯಾಸ ಆತ್ಮಜ್ಞಾನ ಯಾರು ಬೇಕಿಲ್ಲ ಅಂತ ಆಗತ್ತಲ್ಲ, ದಂಡ ಆಯ್ತಲ್ಲ, ವ್ಯರ್ಥ ಆಯ್ತಲ್ಲ. ಕರ್ಮಯೋಗ ಮಾಡ್ಬಿಟ್ರೆ ಮೋಕ್ಷ ಆಗುತ್ತಲ್ಲ ಅಂದ್ರೆ ಹಂಗಲ್ಲ. ಕರ್ಮಯೋಗ ಮಾಡಿದ್ರೆ ಸತ್ವಶುದ್ಧಿ ಆದ್ಮೇಲೆ ವೇದಾಂತ ವಾಕ್ಯದ ಅರ್ಥವಾಗೋದು, ಆಮೇಲೆ ಸ್ವರೂಪಕರ್ಮ ಸನ್ಯಾಸ, ಆಮೇಲೆ ಈ ಪರಮಾರ್ಥ ಜ್ಞಾನ ಪ್ರಾಪ್ತಿ. ನೋಡಿ, ಜ್ಞಾನ ಪ್ರಾಪ್ತಿ ಬೇರೆ, ಜ್ಞಾನ ನಿಷ್ಠೆ ಬೇರೆ. ಜ್ಞಾನ ಪ್ರಾಪ್ತಿಯಿಂದ ವೇದಾಂತ ವಿಚಾರಗಳು ತಿಳ್ಕೊಳ್ಳೋದು, ಅರ್ಥವಾಗೋದು, ಎಲ್ಲ ಮಾತಾಡೋದು. ಜ್ಞಾನ ನಿಷ್ಠೆ ಅಂದ್ರೆ ಅದ್ರಲ್ಲಿ ನೆಲೆ ನಿಲ್ಲುವುದು. ಅದು ವಿಜ್ಞಾನ. ಅದು ಮೊದಲು ಜ್ಞಾನ, ಆಮೇಲೆ ವಿಜ್ಞಾನ. ಸತ್ವಶುದ್ಧಿ ಆಗುತ್ತಲೇ ಒಂದು ನಂಗೆ ಅರ್ಥ ಆಗಲ್ಲ ವೇದಾಂತ ಅಂತಾರಲ್ಲ, ತುಂಬಾ ಜನ ಅಂತಾರೆ, ಅಯ್ಯೋ ವೇದಾಂತ ನಂಗೆ ಏನು ಅರ್ಥ ಆಗಲ್ಲ ಅಂತಾರೆ. ಅಂದ್ರೆ ಚಿತ್ತ ಶುದ್ಧಿ ಇಲ್ಲ ಅಂತ ಅರ್ಥ. ಯಾರಿಗೆ ವೇದಾಂತ ತಲೆ ಹತ್ತಲ್ಲ ಅವನು ಶೀಮಾಶಮಷ್ಟಾಮಿ ಅಂತ ಒಳ್ಳೆ ಮದ್ದ, ಅವನು ಚೆನ್ನಾಗಿ ಇದಾಗಿದ್ದವನು. ಯಾಕೆ ಅವನಿಗೆ ವೇದಾಂತ ಅರ್ಥ ಆಗಲ್ಲ ಅಂತ. ಆಮೇಲೆ ವೇದಾಂತ ಅರ್ಥ ಆಗುತ್ತಲೇ ಗೊತ್ತಾಗ್ಬಿಡುತ್ತೆ, ಇಷ್ಟೇ ಈ ಜೀವನದ ಹಣೆ ಬರ, ಈ ಸಂಸಾರ ಹಣೆ ಬರ ಇಷ್ಟೇ ಅಂದ್ಬಿಟ್ಟು ಎಲ್ಲ ಕರ್ಮನ ಬಿಟ್ಬಿಡ್ತಾನೆ. ಎಲ್ಲ ಕರ್ಮನ ಬಿಟ್ಟ ಅಂದ್ಕೊಳ್ಳೇನೆ ಜ್ಞಾನದಲ್ಲಿ ನಿಂತು ಬಿಡ್ತಾನೆ. ನಿಂತ ಅಂದ್ರೆ ಮುಖ್ಯವಾಯ್ತು. ಈ ಕ್ರಮದಿಂದ ಆಗತ್ತೆ ಅಂತ ಸೇರಿಸ್ಕೊಳ್ಳಿ, ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಂತ ಇದೆ ವಾಕ್ಯಶೇಷ. ಅಂದ್ರೆ ಕರ್ಮಯೋಗದಿಂದಲೇ ಶಾಂತಿ ಆಗತ್ತೆ ಅಂತ ಅರ್ಥ ಅಲ್ಲ. ಕರ್ಮಯೋಗದಿಂದ ಇಷ್ಟು ಆ ಪ್ರೊಸೀಜರ್ ಇದೆ, ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಅನ್ನು ಹೊಂದುವ ಮೂಲಕ ಆಗತ್ತೆ ಅಂತ ಅರ್ಥ. ಎಷ್ಟು ಪುನಃ ಅಯುಕ್ತ ಅಸಮಾಹಿತ ಕಾಮಕಾರೇಣ ಕರಣಂಕಾರ ಕಾಮಸ್ಯಕಾರ ಕಾಮಕಾರ ಯಾವನಾದರೂ ಅಯುಕ್ತ ಅಸಮಾಹಿತ, ಅದ್ಬೇಕು, ಇದು ಚಟಪಡಿಸ್ತಾ ಇರ್ತದೆ, ಇವು ಕಾರ್, ಇವು ಬೇಕು, ಇವು ಬೈಬೇಕು, ಇವು ಅದ್ಬೇಕು, ಇವು ಮನೆ, ಇವು ಅದ್ಬೇಕು, ಇವು ಅದ್ಬೇಕು, ನಿಮಗೂ ಗೊತ್ತಾ ರೆಸ್ಟ್ಲೆಸ್ ಪಟ ಹೊಡಿತಾ ಇರುತ್ತೆ ಮನಸ್ಸು, ಚಡಬಡಿಸ್ತಾ ಇರುತ್ತೆ. ಅದ್ಬೇಕು ಬೇಕೂಫ ಆಡ್ತಾ ಇದ್ದಾನೆ. ಸಮಾಧಾನ ಇಲ್ಲ, ಚೂರದು ಇದಿಲ್ಲ, ವಿವೇಕ ಇಲ್ಲ. ತಿನ್ನೋದು, ಕುಡಿಯೋದು, ತಿರುಗೋದು, ಕೊಡೋದು ಅಷ್ಟೇ ಯೋಚನೆ ಹೊರತು ಸತ್ಯ ಕಂಡ್ಕೊಳ್ತೀನಿ ಅನ್ಸೋದೇ ಇಲ್ಲ. ಸತ್ಯ ಮಾರ್ಗಗಳೇ ಬರೋದೇ ಇಲ್ಲ. ಅವನ ಹಣೆ ಬರ ಅಷ್ಟೇ. ಅವನು ಕರಣ ಮಾಡೋದೇ, ಅದು ಕರಣ ಬಿಟ್ಟು ಕಾರ ಕೈ ಮಾಡೋದು. ಕಾಮ ಮಾಡಿಸ್ತಾ ಹಿಂಗ್ ಮಾಡ್ತಾ ಇಲ್ಲ, ಕಾಮ ಮಾಡಿಸ್ತಾ ಇದ್ರೆ ಕಾಮ ಹೇಳ್ಕೊಂಡು ಹೋಗುತ್ತೆ, ಮುಗಿದ ಕತೆ. ಕಾಮೋ ಕಾರಶಿ ನಮೋ ನಮಃ ಹೊಡಿತಾನೆ ಕಾಮಕ್ಕೆ. ಕಾಮ ನಿದ್ಯೋಜನು ಭೂತಸ್ಯ ಭವ್ಯಸ್ಯ ಸಮ್ರಾಟ್, ಕಾಮೋ ಭೂತಸ್ಯ ಭವ್ಯಸ್ಯ ಸಮ್ರಾಟ್. ಅವನು ಚಕ್ರವರ್ತಿ, ಎಲ್ಲವನ್ನೂ ಆಳ್ಬಿಡ್ತಾನೆ. ಏನ್ ಮಾಡ್ಕೊಬಿಡ, ಸ್ವಾತಂತ್ರ್ಯವೇ ಇಲ್ಲ. ಜಪ ಮಾಡ್ಕೋಗಲ್ಲ, ಪೂಜೆ ಮಾಡ್ಕೊ ಕೂರಕ್ಕೆ ಆಗಲ್ಲ. ಹೊತ್ತಾಯ್ತು ಹೋಗ್ಬೇಕು ಅಂತ ಹೇಳಿದ್ರೆ 4:30 ಎದ್ದು ಓಡ್ತಾ ಇರ್ತಾರೆ. ಸ್ನಾನ 2 ಚೊಪ್ ನೀರು ಹಾಕೊಂಡು ಕಾಮಪ್ರೇರಿತರಾದವರಾಗಿ ಮಾಡ್ತಾ ಇರ್ತಾರೆ. ಅಷ್ಟೇ ಅವ್ರ ಜೀವನ. ಏನು 4 ಕಾಲಕ್ಕೂ 2 ಕಾಲಕ್ಕೂ ಏನು ವ್ಯತ್ಯಾಸ ಇಲ್ಲ. ಕಾಲು ಒಂದು ವ್ಯತ್ಯಾಸವೇ ಹೊರತು ಪ್ರವೃತ್ತಿ ಸ್ವಭಾವದಲ್ಲಿ ಏನು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ. ತಿನ್ನೋದು, ಕುಡಿಯೋದು, ಮಜಾ ಮಾಡೋದು ಅಷ್ಟೇ. ದೇಹೇಂದ್ರಿಯ ಸುಖದಲ್ಲೇ ಇರ್ತಾರೆ. ದೇಹೇಂದ್ರಿಯ ಸುಖ ಬಿಟ್ಟು ಸತ್ಯವನ್ನ ತತ್ವವನ್ನು ಕಂಡ್ಕೊಳ್ತೀನಿ ಅನ್ನೋದು ಅದಕ್ಕೆ ಸ್ವಪ್ನದಲ್ಲೂ ಅವ್ರು ಬರೋಲ್ಲ. ಕಾಮದವನಾಗಿ ನಮ್ಮ ಫಲಾಯ ಅಂತ ಇದು ಮಮ ಫಲಾಯ ಇದನ್ ಕರೋಮಿ, ನನ್ನ ಫಲಕ್ಕಾಗಿ ಇಂಥದ್ದಾಗ್ಬೇಕು ಅಂಥದ್ದಾಗ್ಬೇಕು ಅಂತ ದೊಡ್ಡ ಬೋರ್ಡ್ ಹಾಕೊಂಡ್ಬಿಟ್ಟು ಲೋಕ ಕಲ್ಯಾಣ ಅಂತ ಹಾಕೊಂಡ್ಬಿಟ್ಟಿದ್ದಾರೆ. ಒಳಗಡೆ ಲೋಕ ಕಲ್ಯಾಣ ಇಲ್ಲ. ಅಸ್ಮಾಕಂ ಸಾಕುಟುಂಬಾನಾಂಖ್ಯೆ ಮಸ್ಥೈರ್ಯ ವಿಜಯ ವೀರ್ಯ ಭಯ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧರ್ಥಂ. ಲೋಕ ಕಲ್ಯಾಣ, ಯಾವ ಲೋಕ ಕಲ್ಯಾಣ ಇಲ್ಲ, ತನ್ನ ಕುಟುಂಬ ಕಲ್ಯಾಣ ಅಷ್ಟೇ. ನನ್ನ ಫಲಕ್ಕಾಗಿ ಇದು ಮಾಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಫಲದಲ್ಲಿ ಸಕ್ತನಾಗಿ ಆಸಕ್ತನಾಗಿ ಅಂಟ್ಕೊಂಡ ಕಠ ಹಾಕ್ಬಿಡ್ತಾನೆ. ಅದ ಯುಕ್ತೋ ಭವ. ಆದ್ರೆ ನೀನು ಕರ್ಮಯೋಗಿ ಆಗ ಅರ್ಜುನ, ಚೆನ್ನಾಗಿ ಕರ್ಮಯೋಗ ಮಾಡೋ, ಈಶ್ವರ ಬುದ್ಧಿಯಿಂದ, ಫಲಾಪೇಕ್ಷೆಯಲ್ಲಿ, ದ್ವಂದ್ವಪ್ರಹಾರ ಸಮತ್ವ ಬುದ್ಧಿಯಿಂದ, ಪರಮ ಪ್ರೇಮವನ್ನು ಇಟ್ಟು ಪರಮೇಶ್ವರನಲ್ಲಿ ಮಾಡೋ ಕರ್ಮವನ್ನು ಚೆನ್ನಾಗಿ ಮಾಡ್ತಾ ಹೋಗು. ಸೇವೆ ಮಾಡು, ಚೆನ್ನಾಗಿ ಸೇವೆ ಮಾಡು ಪರಮಾತ್ಮಂದು. ಕರ್ಮೇಂದ್ರಿಯ ಚೆನ್ನಾಗಿ ದುಡಿಸು, ಸುಸ್ತಾಗೋರು ಕೆಲಸ ಮಾಡು. ಜ್ಞಾನೇಂದ್ರಿಯ ಪರಿಚಯ ಕಷ್ಟಕ್ಕೆ ಇಟ್ಕೋ. ಜ್ಞಾನೇಂದ್ರಿಯ ಜಾಸ್ತಿ ವ್ಯಾಪಾರ ಮಾಡಬೇಡ, ಜ್ಞಾನೇಂದ್ರಿಯ ಪ್ರಪಂಚ ಕಳಿಸ್ಬೇಡ. ಕರ್ಮೇಂದ್ರಿಯ ಚೆನ್ನಾಗಿ ದುಡ್ಡು ಸುಸ್ತಾಗಿ ಮಲ್ಕೋ. ಹೀಗೆ ಒಂದು 10 ವರ್ಷ ಮಾಡು, ಆಟೋಮೆಟಿಕ್ ಮನಸ್ಸು ಕ್ಲೀನ್ ಆಗುತ್ತೆ. ಎಷ್ಟು ಪರಮಾರ್ಥದರ್ಶಿ ಸಹ, ಇನ್ನು ಪರಮಾರ್ಥವನ್ನು ಕಂಡುಕೊಂಡವನಿದಾನಲ್ಲ, ತತ್ವವನ್ನು ಕಂಡುಕೊಂಡು ಜ್ಞಾನಿ,
ಅವನು ಹೇಗಿರ್ತಾನಪ್ಪ ಅಂತ ಅವನ ವಿಚಾರ ಯಾಕೆ ಅಂದ್ರೆ ಅದು ನಿಂಗೆ ಇದು ಗೋಲು, ಅದು ನಿಂಗೆ ಆದರ್ಶ. ಪರಮಾರ್ಥದರ್ಶಿಯ ನಡವಳಿಕೆ ಜ್ಞಾನ ಅದು ನಿಂಗೆ ಆದರ್ಶ. ಅದನ್ನ ಇಟ್ಕೊಂಡು ಕರ್ಮಯೋಗ ಮಾಡ್ಬೇಕು ಅನ್ನೋಕ್ಕೋಸ್ಕರ ಜ್ಞಾನಿಯನ್ನು ಅನುವಾದ ಮಾಡ್ತಾನೆ. ಏನಂತ? ಸರ್ವ ಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೆ ಪುರೇ ದೇಹಿ ಕುರ್ವನ್ನ ಕಾರಯನ್. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ ಆಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನ ಏವ ಕುರ್ವನ್ ನ ಕಾರಯನ್. ನ ಏವ ನೈವ ಕುರ್ವನ್ ನ ಏವ ಕುರ್ವನ್ ನ ಅಕಾರಯನ್. ಕಾರಣ ಅಕಾರಣ ಇಲ್ಲಿ ಕರ್ಮಯೋಗಿ ಸರ್ವಕಾಮಾನ್ ಮನಸಾ ಸನ್ಯಾಸ ಮಾಡ್ತಿರ್ತಾನೆ. ಜ್ಞಾನಿ ಸರ್ವ ಕರ್ಮಾಣಿ ಮನಸಾ ಸನ್ಯಾಸ ಮಾಡ್ತಾನೆ. ಸರ್ವ ಶಬ್ದಕ್ಕೆ ಸರ್ವ ಕಾಮಾನ್ ಸನ್ಯಾಸ, ಸರ್ವ ಕರ್ಮಾಣಿ ಸನ್ಯಾಸ ಅಷ್ಟೇ ಇತ್ತು ಸಹ. ಕರ್ಮಯೋಗಿಗೂ ಜ್ಞಾನಿಯೋಗಿಗೂ. ಜ್ಞಾನಿಯೋಗಿ ಎಲ್ಲ ಕರ್ಮ ಕರ್ತೃತ್ವ ಬುದ್ಧಿಯನ್ನೇ ಬಾಧೆ ಮಾಡ್ಕೊಂಡ್ಬಿಟ್ಟಿದ್ದಾನಲ್ಲ, ಕರ್ತೃತ್ವ ಬುದ್ಧಿಯನ್ನು ಅಳಿಸ್ಕೊಂಡ್ಬಿಟ್ಟಿದ್ದಾನೆ. ನಾನು ಕರ್ತೃವೇ ಅಲ್ಲ ಅಂದ್ಕೊಂಡ್ಬಿಟ್ಟಿದ್ದಾನೆ. ನಾನೇ ಇಲ್ಲ, ನಾನೇ ಅಲ್ಲ, ನಾನೆಂಬುದೇ ಇಲ್ಲ, ಇರೋದೆಲ್ಲ ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ಆ ಜ್ಞಾನದಲ್ಲಿ ನೆಲೆ ನಿಂತುಬಿಟ್ಟಿದ್ದಾನೆ. ಹಾಗಾಗಿ ಅವನಿಗೆ ಕರ್ತೃತ್ವ ಇದೆ ಅಂದ್ರೆ ಕರ್ಮ ಪೂರ್ತಿ ಹೋಯ್ತು. ಹಾಗೆ ಮನಃಪೂರ್ವಕವಾಗಿ ಕರ್ಮಗಳನ್ನೆಲ್ಲ ಸನ್ಯಾಸ ಮಾಡಿ ಅವನು ಸುಖವಾಗಿ ಸ್ವರೂಪದಲ್ಲಿ ನೆಲೆ ನಿಂತಿರ್ತಾನೆ. ಸುಖಂ ಅನ್ನೋದು ಆಸ್ತೆನ ಅನ್ವಯ. ಸುಖಂ ಆಸ್ತೆ ಅಡ್ವರ್ಬದು. ಆರಾಮಾಗಿರ್ತಾನೆ. ವಶಿ ಅವನು ಜಿತೇಂದ್ರಿಯ. ಯಾಕೆಂದ್ರೆ ವಿಷಯ ಇದೆ ತಾನೆ, ವಿಷಯ ಕಡೆ ಹೋಗ್ಬೇಕು. ಇಂದ್ರಿಯ ವಿಷಯವೆಲ್ಲ ಬಾಹಿತವಾಯಿತು. ಸರ್ವಂ ಬ್ರಹ್ಮ ಆತ್ಮೀಯವೇದಂ ಸರ್ವಂ ತಿಳ್ಕೊಂಡ್ಬಿಟ್ಟಿದ್ದಾನೆ. ಯಾವ ಅನ್ನಪಾನಾದಿಗೂ ಇಲ್ಲ, ಯಾವ ಭೋಗವೂ ಇಲ್ಲ, ಏನೂ ಇಲ್ಲ, ಇರೋದೆಲ್ಲ ಬ್ರಹ್ಮ ಸ್ವರೂಪ ಒಂದೇ ತಿಳ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ಆನಂದವಾಗಿ ಸ್ವಸ್ವರೂಪದಲ್ಲಿಯೇ ಇರ್ತಾನೆ. ಯಾರು ಬೇಡ, ಯಾವ ಭಕ್ತಾದಿಗೂ ಬರೋದು ಬೇಡ, ಯಾವ ಶ್ರೀಮಂತನೂ ಬರಬೇಡ. ಯಾರು ರೂಮಲ್ಲಿ ಬಾರ್ ಹಾಕೊಂಡು ಬಿಡ್ತಾರೆ, ಬಂದ್ರೆ ಡಿಸ್ಟರ್ಬ್ ಅವನಿಗೆ. ಯಾರು ಬರಬೇಡಿ ಇದ್ದಾನೆ. 9 ದ್ವಾರವಿರುವ ದೇಹದಲ್ಲಿಯೇ ಅವನಿರ್ತಾನೆ. ಏನ್ ಅದೇನು ವಿಶೇಷ? ಎಲ್ಲ ಅಲ್ಲೇ ತಾನೆ ಇರೋದು. ನೀ ಎಲ್ಲಿದ್ಯಾ? ಬೀಗಿಲಿದ್ಯಾ? ನಿಮ್ ದೇಹದಲ್ಲೇ ಇರೋದು. ಮತ್ತೆ ಯಾಕೆ ಹಿಂಗ ನವದ್ವಾರ ಪುರಿ ಅಂತ ಪಾಠ ಆಗಿದೆ 2 ಸಲ. ಅಲ್ಲೇ ಎಲ್ಲ ಮಾಡೋದು. ಹಾ, ಅಲ್ಲೇ ಎಲ್ಲರೂ ದೇಹದಲ್ಲೇ ಇರುವಾಗ ಅವನೇನ್ ವಿಶೇಷ ಅಂತ ಕೇಳ್ತಾ ಇದ್ದೀನಿ. ನವದ್ವಾರ ಪುರೇ ಇರೋದಲ್ಲ, ಜ್ಞಾನಿ ಏನ್ ವಿಶೇಷವಾ? ಅದು ಅವ್ನ್ ಗೊತ್ತಿಲ್ಲ, ನಾನೇನು ಮಾಡ್ತಾ ಇಲ್ಲ ಅನ್ಕೊಂಡಿರ್ತಾರೆ. ನಾವೆಲ್ಲ ಮಾಡ್ತೀವಿ. ಮಾಡೋ ವಿಷಯ ಬೇರೆ. ಇರೋದೆಲ್ಲಿ ಎಲ್ಲ ದೇಹದಲ್ಲಿ. ಮತ್ತೆ ಅವನೇನ್ ವಿಶೇಷ? ಅವ್ನ ಆತ್ಮ ತಿಳ್ಕೊಂಡಿರ್ತಾನೆ. ಅಲ್ಲ, ನೀನ್ ದೇಹದಲ್ಲಿ ಇಲ್ಲ, ನೀನು ವಿಷಯದಲ್ಲಿ ಇದೆಯಾ, ನೀನ್ ದುಡ್ಡಲ್ಲಿ ಇದೆಯಾ, ಭೋಗದಲ್ಲಿ ಇದೆಯಾ? ಇವನ್ ದೇಹದಲ್ಲೇ ಇರ್ತಾನೆ. ನೀನು ಬೆಂಗಳೂರಲ್ಲಿ ಇದೀನಿ ಅಂತ್ಯಾ. ನೀನು ಎಲ್ಲಿದ್ಯಾ? ಎಲ್ಲಿದ್ಯಾ? ಬೆಂಗಳೂರಲ್ಲಿ ಇದೀನಿ ಅಂತ್ಯಾ ಅಲ್ವಾ? ಅವ್ನು ಬೆಂಗಳೂರಲ್ಲಿ ಇದೀನಲ್ಲ, ದೇಹದಲ್ಲಿ ಇದೀನಿ ಅಂತಾನೆ. ಮತ್ತೂರಲ್ಲಿ ಇದೀನಿ, ಬೆಂಗಳೂರಲ್ಲಿ ಇದೀನಿ, ಕೋಲಾರದಲ್ಲಿ ಇದೀನಿ ಅಂತೀಯ ನೀನು. ದೇಹ ಗೇಹೇವ ಆಸ್ತಿ ಮನ್ಯತೆ ಸರ್ವಲೋಕ ಪರಂತು ಅಯಂ ಜ್ಞಾನಿ ದೇಹೇ ಆಸ್ತೆ. ಎಲ್ಲಿಗಿರಿ? ಬೆಂಗಳೂರಲ್ಲ ಅಂತಾನೆ. ಬೆಂಗಳೂರು, ನಾನ್ ದೇಹ ಆದ್ಮೇಲೆ ಬೆಂಗಳೂರು ಇದೀನಿ ಅಂತ. ನಾನ್ ಆತ್ಮ ಆದ್ರೆ ದೇಹದಲ್ಲಿ ಇರ್ತೀನಿ, ನಾನ್ ದೇಹ ಆದ್ರೆ ಬೆಂಗಳೂರಲ್ಲಿ ಇರ್ತೀನಿ. ನೀವು ದೇಹವೋ ನೀವು ಆತ್ಮವೋ? ನೀವು ಆತ್ಮ ಆದ್ರೆ ದೇಹದಲ್ಲಿ ಇರ್ತೀರಾ, ನೀವು ದೇಹ ಆದ್ರೆ ಬೆಂಗಳೂರಲ್ಲಿ ಇರ್ತೀರಾ. ಯೋಚನೆ ಮಾಡಿ. ಅವನು ಜ್ಞಾನಿ ಆತ್ಮನ ತಾನು ತಿಳ್ಕೊಂಡಿರ್ತಾನೆ, ಅದನ್ನ ದೇಹದಲ್ಲಿ ಇದ್ದೀನಿ ಅಂತಾನೆ. ಲೋಕದವರು ದೇಹವನ್ನು ತಾನು ಅಂದ್ಕೊಂಡಿರ್ತಾರೆ, ಬೆಂಗಳೂರಲ್ಲಿ ಇದ್ದೀನಿ, ಮೈಸೂರಲ್ಲಿ ಇದ್ದೀನಿ ಅಂತಾರೆ. ಅಲ್ಲೇನ್ರೆ? ಎಲ್ಲಿಗೆ ಗೋಪಾಲ್ ಫೋನ್ ಮಾಡಿದ್ರೆ ಬೆಂಗಳೂರಲ್ಲಿ ಇದ್ದೀನಿ ನಿಂತೀರಾ. ತಡಸಾದಿಂದ ಇವ್ರು ಫೋನ್ ಮಾಡಿದ್ರು ಅಶೋಕ್ ಅಂದ್ರೆ, ಎಲ್ಲಿದ್ರೆ ಗೋಪಾಲ್ ಬೆಂಗಳೂರಲ್ಲಿ ಇದ್ದೀನಿ ನಿಂತೀರಾ. ನಾನು ದೇಹದಲ್ಲಿ ಇದ್ದೀನಿ ಅನ್ಬೇಕು. ಅಜ್ಞಾನಿಗಳ ಸಂತೆಯಲ್ಲಿ ಜ್ಞಾನಿ ಮುಟ್ಟಾಳ ಆಗ್ತಾನೆ. ಅಜ್ಞಾನಿಗಳ ಸಂತೆ ಜ್ಞಾನಿ ಮುಟ್ಟಾಳ, ನಾವು ಅಜ್ಞಾನಿ ಆಗಕ್ಕಾಗುತ್ತಾ? ಒಳ್ಳೆ ಕಥೆ ಆಯ್ತು. ಅಜ್ಞಾನಿಗಳ ಸಂತೆ ಇದು. ಏನಪ್ಪ? ಸರ್ವಾಣಿ ಕರ್ಮಾಣಿ ಮನಸಾ ಸನ್ಯಸ್ಯ ಪರಿತ್ಯಜ್ಯ. ನಾನು ಯಾಕೆ ಸರ್ವಕರ್ಮಾಣಿ ಶುರು ಮಾಡ್ಬೇಕಾಯ್ತು? ಭಾಷೆಗೆ ಸರ್ವಾಣಿ ಕರ್ಮಾಣಿ ಶುರು ಮಾಡ್ಕೊಂಡ್ಬಿಟ್ರು. ಮೊದಲೇ ವ್ಯಾಖ್ಯೆ ಇದು ಮಾಡ್ಬಿಟ್ರು, ಸಮಾಸ ಬರೆದ್ಬಿಟ್ರು, ದ್ವಂದ್ವ ಸಮಾಸ ಅಂತ. ಸರ್ವಾಣಿ ತಾನಿ ಕರ್ಮಾಣಿ ಸರ್ವಕರ್ಮಾಣಿ ಅಂತ. ಎಲ್ಲಾ ಕರ್ಮಗಳು. ದ್ವಂದ್ವನೋ ಕರ್ಮಧಾರಿಯೋ? ಕರ್ಮಧಾರಿಯ ವಿಶೇಷಣ ಕರ್ಮಕ್ಕೆ.
ಸರ್ವಾಣಿ ಕರ್ಮಾಣಿ ಬಂದ ಅಲ್ಲ ಸರ್ವಷ್ಟ ಕರ್ಮಷ್ಟ ಆಗ್ಬಿಟ್ಟು ಸರ್ವಷ್ಟ ಕರ್ಮ ಕರ್ಮಂಚ ಕರ್ಮಂಚ ಯಾವ ಭಾಷೆದು ಕರ್ಮ ಎಲ್ಲಾ ಕರ್ಮಗಳನ್ನು ಅದೇ ಎಲ್ಲಾ ಕರ್ಮಗಳು ಮನಸ್ಸಿನಿಂದಲೇ ಸಾಧನ ಮನಸ್ಸೆಂಬ ಸಾಧನ ಸನ್ಯಾಸ ಪರಿ ಉಪಸರ್ಗ ವಾಸನಾ ಸಮೇತವಾಗಿ ಬಿಟ್ಟು ಕರ್ತೃತ್ವ ಬುದ್ಧಿ ಸಮೇತವಾಗಿ ಬಿಟ್ಟು ಅಂತ ಅರ್ಥ ಪರಿಯಿಂದ ಎಂಟೈರ್ ಅಂತ ಅರ್ಥ ಸಂಪೂರ್ಣ ಬಿಡೋದು ಅಜ್ಞಾನಿಗೆ ಎಲ್ಲ ಬಿಡಕ್ಕಾಗಲ್ಲ ಅಜ್ಞಾನಿಗೆ ಕರ್ತೃತ್ವ ಬುದ್ಧಿ ಇರುತ್ತೆ ವಾಸನೆ ಇರುತ್ತೆ ಮಾಡ್ಬೇಕು ಅಂತ ತುಡಿತಾ ಇರುತ್ತೆ ಇವ್ರಿಗೆ ಅದಿರಲ್ಲ ತುಡಿತಾ ಇರಲ್ಲ ಕರ್ತೃತ್ವ ಇರಲ್ಲ ವಾಸನೆ ಇರಲ್ಲ ಹಾಗೆ ಪರಿ ಅನ್ನೋದು ಪೂರ್ತಿ ತೊಳೆದು ಬಿಟ್ಟು ಸನ್ಯಾಸ ಮಾಡಿ ಬಿಟ್ಟವನಾಗಿ ನಾಹಂ ಕರ್ತ ನಾಹಂ ಭೋಕ್ತ ಕಿಂಚೋ ಅದ್ವಿತೀಯ ಕೂಟಸ್ಥ ಪರಮಾತ್ಮ ಅಂತ ತಗೊಂಡ್ಬಿಡ್ತಾರೆ ನಿತ್ಯಂ ನೈಮಿತ್ಯಕಂ ಕಾಮ್ಯಂ ಸಿದ್ಧಂಚ ತಾನಿ ಸರ್ವಾಣಿ ಕರ್ಮಾಣಿ ಮನಸಾ ವಿವೇಕ ಬುದ್ಧ್ಯಾ ಕರ್ಮಾದು ಅಕರ್ಮದ ಸಂದರ್ಶನೇನ ಸಂತ್ಯಜ್ಯ ಇತ್ಯರ್ಥ. ಎಲ್ಲಾ ಕರ್ಮನು ಎಷ್ಟಿದೆ? ನಿತ್ಯ ಕರ್ಮ, ಅಗ್ನಿಹೋತ್ರ, ಸಂಧ್ಯಾ ವಂದನೆ, ನಿತ್ಯ ಕರ್ಮ. ನೈಮಿತ್ತಿಕ ಶ್ರಾದ್ದ, ಸಂಕ್ರಮಣ, ಗ್ರಹಣ ಇತ್ಯಾದಿಗಳೆಲ್ಲ ನೈಮಿತ್ತಿಕ. ಕಾಮ್ಯ, ಮಕ್ಕಳು ಬೇಕು, ದುಡ್ಡು ಬೇಕು, ಅದು ಬೇಕು ಮಾಡೋದು ಕಾಮ್ಯ. ಪರಿಸಿದ್ಧ ಅಂತಂದ್ರೆ ಸುಳ್ಳು ಹೇಳೋದು, ಹಿಂಸೆ ಮಾಡೋದು, ಅಭಕ್ಷಭಕ್ಷಣ, ಇದೆಲ್ಲ ಪ್ರತಿಸಿದ್ಧ. ಈ ತರಹದ ಎಲ್ಲಾ ಕರ್ಮಗಳನ್ನು ಮನಸ್ಸಿನಿಂದಲೇ ಬಿಟ್ಟವನಾಗಿ ವಿವೇಕ ಬುದ್ಧಿಯಿಂದ, ಅಂದ್ರೆ ಈ ದೇಹೇಂದ್ರ ಮನೋಬುದ್ಧಿ ವ್ಯಾಪಾರದಲ್ಲಿ ಆತ್ಮನ ಅಂಟಿಕೊಂಡವನಲ್ಲ, ಆತ್ಮನಿಗೆ ಕರ್ಮವಿಲ್ಲ, ಆತ್ಮ ಕರ್ಮವನ್ನು ಮಾಡುವನಲ್ಲ, ಅದಕ್ಕೆಲ್ಲ ಸಾಕ್ಷಿಯಾಗಿದ್ದಾನೆ, ಅತೀತನಾಗಿದ್ದಾನೆ ಅಂತ ಹೇಳಿ ನಿಷ್ಕ್ರಿಯಾತ್ಮ ಸ್ವರೂಪವನ್ನು ಕಂಡುಕೊಂಡು ಅಂತ ಅರ್ಥ. ಅಕರ್ಮ ಸಂದರ್ಶನ ಅಂದ್ರೆ ಅಕರ್ಮ ರೂಪನಾದ ಆತ್ಮನ ಕಂಡುಕೊಳ್ಳೋದು ಅಕರ್ಮ ಸಂದರ್ಶನ. ಆತ್ಮನಲ್ಲಿ ಕರ್ಮವಿಲ್ಲ, ಆತ್ಮ ಕರ್ಮ ಮಾಡೋನಲ್ಲ ಎಂಬುದಾಗಿ ಸಂದರ್ಶನ ಚೆನ್ನಾಗಿ ಗೊತ್ತು ಮಾಡಿಕೊಂಡು ಕರ್ಮ ಮೇಲೆ ಬಿಟ್ಟು ಅಂತ ಅರ್ಥ. ಹಾಗೆ ಬಿಟ್ಬಿಟ್ಟ. ಬಿಟ್ಟು ಬಿಡೋದನ್ನ ಯಾವಾಗ್ಲೂ ಮಾಡೋದೇ ಇಲ್ಲ, ಮಾಡೋನೇ ಅಲ್ಲ, ಮಾಡೋಕ್ಕೆ ಆಗಲ್ಲ. ನೀ ಕರ್ಮ ಮಾಡ್ತಿರುವಾಗ ನೀವು ಮಾಡೋರೆಲ್ಲ ಮಾಡ್ತಾ ಇಲ್ಲ, ಮಾಡ್ತಿದ್ದೀನಿ ಅಂದ್ರೆ ಭ್ರಾಂತಿ ಹೊರತು ವಿವೇಕ ಹೊರತು ಅವ್ರಿಗೆ ಮಾಡಕ್ಕಾಗತ್ತೆ, ಇವ್ನು ಮಾಡಕ್ಕಾಗಲ್ಲ. ಅಲ್ಲ, ಯಾರಿಗೂ ಕರ್ಮ ಮಾಡಕ್ಕಾಗಲ್ಲ. ಕರ್ಮ ಮಾಡ್ತೀನಿ ಅನ್ನೋದೇ ಒಂದ್ ರೀತಿ ಭ್ರಾಂತಿ, ತಪ್ಪುಳಿಕೆ. ಕರ್ಮ ಮಾಡಕ್ಕಾಗಲ್ಲ, ಕರ್ಮ ಮಾಡೋದಿಲ್ಲ ಯಾರು. ಅಭಿಮಾನ ಮಾಡಿದಂಗ ಆಗತ್ತೆ, ಮಾಡಿದೀನಿ ಅನ್ಕೋತಾರೆ. ಆಸ್ತೆ ತಿಷ್ಠತಿ ಸುಖಂ, ಅಡ್ಡೋರ್ ಬಂದು ತೋರಿಸ್ತಾರೆ, ಸುಖವಾಗಿರ್ತಾನೆ. ನಿಜ ಸುಖ ಅದು ಸುಖವಾಗೋದಲ್ಲ, ಸುಖವಾಗಿರೋದು. ಸುಖವೇ ಆ ಸ್ವರೂಪವೇ ಹೊರತು ಸುಖವಾಗೋದಾದ್ರೆ ಅದು ಆಯಾಸ. ಮಾವಿನ ಹಣ್ಣು ತಿಂದ್ರೆ ಸುಖ, ಜಿಲೇಬಿ ತಿಂದ್ರೆ ಸುಖ ಅಂದ್ರೆ ಆ ಸುಖ ಅನುಭವಿಸುವುದರಿಂದ ಆಗೋ ಸುಖ ಇದೆಯಲ್ಲ, ಅದು ಆಯಾಸ ಸುಖ. ಆಯಾಸ ಆಗಲ್ಲ ಜ್ಞಾನಿಗೆ. ಯಾಕಂದ್ರೆ ಸಕ್ಕರೆಗೆ ಸಿಹಿ ಆಗಿದ್ದು ಆಯಾಸ ಆಗಲ್ಲ, ಸಕ್ಕರೆಗೆ ಸಿಹಿ ಸ್ವರೂಪ. ಹಾಗೆ ಜ್ಞಾನಿಗೆ ಆನಂದವೇ ಸ್ವರೂಪ. ಅಲ್ಲೇ ಇರ್ತಾನೆ, ಅದೇ ಆಗಿರ್ತಾನೆ, ಅದೇ ಸ್ವರೂಪ ಆಗಿರ್ತಾನೆ. ಅದನ್ನ ಕಂಡ್ಕೊಂಡವನ ಅಲ್ಲೇ ಅದೇ ತನ್ನ ಸ್ವರೂಪ ಆಗಿರ್ತಾನೆ. ತ್ಯಕ್ತ ವಾಂಗ್ಮನಃ ಕಾಯ ಚೇಷ್ಟಃ ನಿರಾಯಾಸಃ ಪ್ರಸನ್ನ ಚಿತ್ತಃ ಆತ್ಮನೋ ಅನ್ಯತ್ರ ನಿವೃತ್ತ ಸರ್ವ ಬಾಹ್ಯ ಪ್ರಯೋಜನಃ ಇತಿ ಸುಖಮಾಸ್ತೆ ಇತ್ಯುಚ್ಯತೆ. ತ್ಯಕ್ತ ವಾಂಗ್ಮನಃ ಕಾಯಚೇಷ್ಟ, ವಾಕ್ಯ ಮನಶ್ಚ ಕಾಯಶ್ಚ ವಾಂಗ್ಮನಃ ಕಾಯಾಃ. ತ್ಯಕ್ತಾಃ ವಾಂಗ್ಮನಃ ಅಲ್ಲ ವಾಂಗ್ಮನಃ ಕಾಯಾನಾಂ ಚೇಷ್ಟಾಃ ವಾಂಗ್ಮನಃ ಕಾಯಚೇಷ್ಟಾಃ. ತ್ಯಕ್ತಾಃ ವಾಂಗ್ಮನಃ ಕಾಯಚೇಷ್ಟಾಃ ಯೇನ ಸಹ. ಬಿಡಲ್ಪಟ್ಟ ವಾಕು, ಮನಸ್ಸು, ಶರೀರ ಇವುಗಳ ಚೇಷ್ಟೆ ಉಳ್ಳವನಾಗಿ ಆಯಾಸವೇ ಇಲ್ಲ. ಆಯಾಸ ಕರ್ಮ ಮಾಡಿದ್ರೆ ಆಯಾಸ ಆಗೋದು, ಸ್ವರೂಪಕ್ಕಿಂತ ಆಯಾಸ. ಆಯಾಸವಾದಾಗೂ ಆಯಾಸ ಆಗಿರಲ್ಲ, ಇನ್ನು ಸ್ವರೂಪದಲ್ಲಿ ಇದ್ದವ್ರಿಗಿಂತ ಆಯಾಸ ಆಗತ್ತೆ. ಪ್ರಸನ್ನ ಚಿತ್ತ, ಯಾವಾಗ ತಿಳಿಯಾದ ಮನಸ್ಸು. ಚಿತ್ತ ಕೊಳೆಯಾಗೋದು ವಿಷಯಾಸಕ್ತಿಯಿಂದ, ಭೋಗಾಸಕ್ತಿಯಿಂದ, ಪ್ರಪಂಚ ಚಿಂತನೆಯಿಂದ. ಅದಿಲ್ವೇ ಇಲ್ಲ, ಪ್ರಪಂಚ ಬಾಹಿತವಾಯಿತು. ಅವನ ಮನಸ್ಸು ಎಷ್ಟು ಪ್ಯೂರ್ ಅಂದ್ರೆ ಇವನ್ ಆಕಾಶಕ್ಕಿಂತ ಜಾಸ್ತಿ ಪ್ಯೂರು. ಆಕಾಶವಾದ್ರೂ ಕೊಳ್ಕೊಬಹುದು. ಆಕಾಶ ಹೇಗೆ ಕೊಳಕ ಹೇಳಿ? ಶಬ್ದ ಅನ್ನೋ ಗುಣ ಇದೆಯಲ್ಲ, ಶಬ್ದ ಗುಣದಿಂದ ಆಕಾಶ ಕೊಳಕಾಗತ್ತೆ, ಆಕಾಶ ಅಚೇತನತ್ವದಿಂದ ಕೊಳಕಾಗತ್ತೆ. ಇದಿದೆಯಲ್ಲ ಜ್ಞಾನಿಯ ಚಿತ್ತ, ಆತ್ಮನೋದು. ಮನಸ್ಸುಳ್ಳವನಾಗಿ ಆತ್ಮಗಿಂತ ಮತ್ತೊಂದು ಕಡೆಯಲ್ಲಿ ಯಾವ ಪ್ರಯೋಜನವನ್ನು ಕಾಣದೆ ನಿವೃತ್ತಾನ ತೊಲಗಿ ಹೋದ ಹೊರಗಿನ ಪ್ರಯೋಜನವನ್ನು ಉಳ್ಳವನು. ಬಾಹ್ಯಂಚ ಪ್ರಯೋಜನ ಅಂತ ಬಾಹ್ಯ ಪ್ರಯೋಜನ ನಿವೃತ್ತಂ ಸರ್ವಾಂಚ ಬಾಹ್ಯಾಂಚಿತಾನಿ ಪ್ರಯೋಜನಾನಿ ಬಾಹ್ಯ ಪ್ರಯೋಜನಾನಿ.
ಸರ್ವಾಣಿ ಚ ಬಾಹ್ಯ ಪ್ರಯೋಜನಾನಿ ಸರ್ವಬಾಹ್ಯ ಪ್ರಯೋಜನಾನಿ ನಿವೃತ್ತಾನಿ ಸರ್ವಬಾಹ್ಯ ಪ್ರಯೋಜನಾನಿ ಯಸ್ಮಾತ್. ಯಾವಾಗಲೂ ಹೊರಗಿನ ಎಲ್ಲಾ ಪ್ರಯೋಜನವೂ ಚಲೋ ಹೋಗಿದೆಯೋ ಅವನು ನಿವೃತ್ತ ಸರ್ವಬಾಹ್ಯ ಪ್ರಯೋಜನನು ಬಹುರೀ ಮಾತನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಬಾಹ್ಯ ಪ್ರಯೋಜನ ಬಿಟ್ಕೊಂಡ್ಬಿಡ. ಏನ್ ಕೊಟ್ಟು ಕೋಟಿ ರೂಪಾಯಿ ಕೊಟ್ಟು ಬೇಡ ಅಂತಾರೆ. ಸ್ವರ್ಗಲೋಕ ಕೊಟ್ಟರು ಬೇಡ. ಅಪಾರಮೇಕ್ಷಂ ನ ಮಹೇಂದ್ರ ಶ್ರೇಷ್ಠಂ ನ ಸಾರ್ವಭೌಮ ನ ಸ್ವಾಧಿಪತ್ಯಂ ಅಯೋಗ ಸಿದ್ಧಿರ್ ಅಪುನರ್ಭವಂಚ. ಅಪುನರ್ಭವ ಮಯರ್ಪಿತಾತ್ಮಾಚೇಷ್ಟ ಮದ್ವಿನಾಂದ್ಯದು ಹಂಗಿರ್ಬೇಕಪ್ಪ. ಅದು ನಿಜವಾದಂತಹ ಯೋಗಿಯ ಲಕ್ಷಣ. ಎಲ್ಲಾ ಹೊರಗಿನ ಪ್ರಯೋಜನವನ್ನು ತೊರೆದವನಾಗಿ ಆನಂದವಾಗಿ ತಾನೇ ತಾನಾಗಿರ್ತಾನಂತೆ. ಲೋಕದವರಿಗೆ ಯಾರು ಆನಂದವೇ ಇಲ್ಲ. ಆನಂದ ಕಲ್ಪನೆ, ಲೋಕದವರ ಆನಂದ ಎಲ್ಲ ಭ್ರಾಂತಿ ಆನಂದ, ಕಲ್ಪನಾ ಆನಂದವನ್ನ ಆನಂದ ಮೋಸ ಹೋಗ್ತಾ ಇದ್ದಾರೆ ಹೊರತು ಅಶ್ವತ್ಥಾಮನಂತೆ ಬಿಳಿ ನೀರನ್ನೇ ಹಾಲು ಅನ್ಕೊಂಡಂಗೇನೆ ವಿಷಯ ಆನಂದವನ್ನ ಆನಂದ ಅನ್ಕೊಂಡ್ಬಿಟ್ಟಿದ್ದಾರೆ. ಆನಂದ ಆಗ್ತಾನೆ ಇಲ್ಲ ಲೋಕದವರಿಗೆ. ಅವನೊಬ್ಬನಿಗೆ ಆನಂದ ಆಗೋದು, ಜ್ಞಾನಿಗೆ. ಇನ್ಯಾರಿಗೂ ಆನಂದ ಇಲ್ಲ. ವಶಿ ಜಿತೇಂದ್ರಿಯ ಇತ್ಯರ್ಥ. ಅವನು ವಶಿ ಅಂದ್ರೆ ಇಂದ್ರಿಯನೆಲ್ಲ ಗೆದ್ದನು. ಜಿತಾನಿ ಇಂದ್ರಿಯಾನಿ ಏನ ಸಹ ಇಂದ್ರಿಯ ಗೆದ್ದು. ಯಾಕೆ ಗೆದ್ದ ಹೇಳೋ? ಹೋಗಕ್ ವಿಷಯ ಇಲ್ಲ. ವಿಷಯ ಇದ್ದು ಹೋಗ್ಬೇಕು ಇಂದ್ರಿಯಗಳು. ವಿಷಯದ ಬಾಯಿ ಕನಸಿನ ವಿಷಯಕ್ಕೆ ಹೋಗುತ್ತಾನ ಇಂದ್ರಿಯ. ಕನಸಿನ ಚಿನ್ನ ಗಟ್ಟಿ ಸಿಕ್ಕಿತ್ತು ಅಂತ ಹೇಳಿ ಹೊಡ್ಕೊ ಹೋಗ್ತೀನ. ಯಾಕೆ ಹೋಗಲ್ಲ? ಸುಳ್ಳು ಸುಳ್ಳ ಕನಸೆಲ್ಲ ಸುಳ್ಳತ್ತೆಮ್ಮ. ಮತ್ ಹೋಗಲ್ವಂತೆ. ಅಲ್ಲಿ ಏನು ಎಂತ ದಿವ್ಯ ಸುಂದರಿಯಾಗಿ ಹುಡುಗಿ ಬಂದಿದ್ರು ಎಚ್ಚರ ಆದ್ಮೇಲೆ ಅವಳ ಹತ್ರ ಹೋಗ್ಬೇಕು ಮಾತಾಡುವುದನ್ನಲ್ಲ. ಕನಸು ಹುಡುಗಕ್ಕೆ ಸೋಮ್ನೆ ಕಲ್ಪನೆ ಭ್ರಾಂತಿ. ಇಲ್ಲಿ ಮಾತ್ರ ಬಾಯಿ ಬಿಡ್ತಾನೆ, ಕಣ್ಣು ಬಿಡ್ತಾನೆ, ಕಿವಿ ಮಂಡ್ಯದು. ಏನು ವಿವೇಕ ಅಂದ್ರೆ ವಿವೇಕ ಲವಲೇಶವೂ ಇಲ್ಲ ಇವರಿಗೆ ಪೆದ್ದ. ಹೀಗಾಗಿ ಜಿತೇಂದ್ರಿಯನಾಗದೆ ವಿಷಯ ಸುಖ ಹಾಕೊಂಡು ಹೋಗಲ್ಲ. ಅವನು ಜ್ಞಾನಿ ಸಂಪೂರ್ಣ ಇಂದ್ರಿಯಗಳನ್ನ ಗೆದ್ದವನಾಗಿದ್ದರಿಂದ ಅವನು ಎಲ್ಲೂ ಹೋಗಲ್ಲ. ಅವನು ಆರಾಮಾಗಿರ್ತಾನೆ. ಎಲ್ಲಿರ್ತಾನೆ? ಆಸ್ತೆ ಐತಿ ಕಥಮ ಕಥಮ ಆಸ್ತೆ ಐತಿ. ಎಲ್ಲಿ ಹೇಗಿರ್ತಾನೆ ಅಂತೀರ ನೀವು? ಆ ಜ್ಞಾನಿ ಅಂದ್ರೆ ಆಹಾ ಭಗವಂತ ಹೇಳ್ತಾನೆ ನವದ್ವಾರೇ ಪುರೇ. ನವದ್ವಾರಾಣಿ ಎಷ್ಟುಂಚು ನವದ್ವಾರಂ. 9 ಬಾಗಿಲು ಯಾವುದಕ್ಕೋ ಅದು ನವದ್ವಾರವು. ಅದಸ್ಮಿನ್ ನವದ್ವಾರೆ. 9 ಬಾಗಿಲುಳ್ಳ ಪುರದಲ್ಲಿ, ಪಟ್ಟಣದಲ್ಲಿ. ಇದು ಪಟ್ಟಣ. ಹೇಗೆ ಪಟ್ಟಣಕ್ಕೆ ಅನೇಕ ಮಾರ್ಗಗಳು ಇರುತ್ತೋ ಹಾಗೆ ಅನೇಕ ಮಾರ್ಗಗಳಿದೆ. ಪ್ರತ್ಯೇಕ ಹೇಗೆ ಒಬ್ಬ ರಾಜ ಇರ್ತಾರೋ ಒಬ್ಬ ರಾಜ ಇದ್ದಾನೆ. ಅಲ್ಲಿ ಹೇಗೆ ಪ್ರಕೃತಿಗಳು ಪ್ರಜೆಗಳು ಇರ್ತಾರೋ ಹಾಗೆ ಇಂದಿಗಳು ಪ್ರಜೆಗಳು ಕೂತ್ಕೊಂಡಿದ್ದಾರೆ. ಹಾಗೆ ನವದ್ವಾರವಾದ ಪಟ್ಟಣದಲ್ಲಿ ಎಂದು. ಹೇಗೆ ನವದ್ವಾರ? ಸಪ್ತಶೀರ್ಷಣ್ಯಾನಿ ಆತ್ಮನಃ ಉಪಲಬ್ಧಿದ್ವಾರಾಣಿ ಅರ್ವಾಗ್ದ್ವೇ ಮೂರ್ತ ವಿಸರ್ಗಾರ್ಥೆ ಶೀರ್ಷ್ಣಿ ಭವಾನಿ ಶೀರ್ಷಣ್ಯಾನಿ. ಶೀರ್ಷ್ಣಿ ತಲೆಯಲ್ಲಿ ಇರ್ತಕ್ಕವಳು ಶೀರ್ಷಣ್ಯ. ಸಪ್ತಮಿ ಶೀರ್ಷಣ್ಯಾ ಪ್ರಾಣಿ. ಓ ವಿದ್ಯೆ ಬರ್ತಾರೆ ಅಣಿಗ ನೋಡಲ್ಲಿ ಇರತಕ್ಕ 7 ದ್ವಾರ. 2, 4, 2, 6, 1, 7. 6 ಕೆಳಗಡೆ 2. ಒಂದು ಮೂತ್ರ ಹೋಗೋದಕ್ಕೆ, ಮಲ ಹೋಗೋದಕ್ಕೆ. ಯಾಕಪ್ಪ ಇನ್ಲೆಟ್ 1, ಔಟ್ಲೆಟ್ 2 ಕೊಟ್ಬಿಟ್ಟ ಪರಮಾತ್ಮ. ಇನ್ಲೆಟ್ ಒಂದೇ, ಕುಡಿಯೋಕೆ ತಿನ್ನೋಕೆಲ್ಲ ಒಂದೇ. ಇನ್ಲೆಟ್ ಒಂದೇ, ಔಟ್ಲೆಟ್ ಮತ್ತೆ 2 ಇಟ್ಬಿಟ್ಟ. ಅದ್ ಯಾಕೋ ಅಲ್ಲಿ ಒಂದೇ ಮಾಡಿದ್ರೆ ಎಲ್ಲ ಸರಿಪ್ಪ. ಇಲ್ಲ ಅಲ್ಲಪ್ಪ, ಯಾಕೆ ಇನ್ಲೆಟ್ ಔಟ್ಲೆಟ್ ಒಂದೇ ಸರ್ ಇರುತ್ತಲ್ಲ. ನಾವು ಟ್ಯಾಂಕ್ ಒಂದೇ, ನಲ್ಲಿ ಹತ್ತಿರ್ತೀವಿ ಅಲ್ವಾ ಮನೇಲಿ. ಸಿಂಟೆಕ್ಸ್ ಒಂದೇ ಇರುತ್ತೆ. ಕೆಳಗೆ ನಲ್ಲಿ ಮತ್ತೆ ಅಡಿಗೆ ಮನೆಗೊಂದು, ಟಾಯ್ಲೆಟ್ಗೊಂದು, ಬಾತ್ರೂಮ್ಗೊಂದು, ಸಿಂಕ್ಗೊಂದು ಅಂತ ನಲ್ಲಿ 28 ನಲ್ಲಿ. ಟ್ಯಾಂಕ್ ಒಂದೇ. ಹಂಗೆ ಒಳಗೆ ಹೋಗಕ್ ಒಂದೇ, ಹೊರಗ್ ಬರೋಕೆ 9. ಎಲ್ಲ ಬರ್ತಾ ಇರತ್ತೆ. ಏನೋ ಮಾಡ್ಬೇಕಲ್ಲ. ಏನೋ ಶರೀರಸ್ಥಿತಿಗೆ ಒಂದು ಆಹಾರ ಇಷ್ಟ. ಆದ್ರೆ ತಿನ್ನೋಕೆ ಕುಡಿಯೋದಕ್ಕೆ ಒಂದು ಬಾಯಿದಿಂದ ಹೋಯ್ತು ಹೊರಗೋದು. ಆದ್ರೆ ವೇಸ್ಟ್ ಅನ್ನು ಕಳ್ಸೋದಕ್ಕೆ ಒಂದು ದಾನ ಮಾಡ್ದ, ಗಲೀಜ್ ಹೋಗ್ಲಿ ಅಂತ. ಆ ಜಾಗ ನೋಡ್ತೀನಿ ಮನುಷ್ಯ ಅಂತ ಅಲ್ಲ, ಇದೆಂಥ ವಿವೇಕ ಅಂತ. ಆ ಚರಂಡಿ ಅದು ಗಲೀಜು. ಆ ಗಲೀಜು ಹೋಗೋ ಜಾಗ ನೋಡ್ಬೇಕು, ಬಿಟ್ಬೇಕು ಅಂತ ಆಸೆ ಪಡ್ತಾನಲ್ಲ. ಇವನಿಗಿಂತ ಕೊಳಕ್ ಮನುಷ್ಯ ಜೋಕಲಿಂದೊಬ್ಬ ಇದಾನ ಈ ಜಗತ್ತಲ್ಲಿ. ಕೊಳಕ್ ಹೋಗೋ ಜಾಗ, ಉಚ್ಚ ಹೋಗೋ ಜಾಗ, ಅಮೇಜ ಹೋಗೋ ಜಾಗ. ಅದ್ ನೋಡ್ಬೇಕು. ಏನ್ ಮಾಡ್ತೀಯ?
ಇಂಥ ಕೊಳಕ್ಸ್ನಲ್ಲ ಈ ಜಗತ್ತು ಇದು ಕ್ರಿಮಿಗೆ ಆಸಕ್ತಿ ಬರ್ಬೇಕೆ ಹೊರತು ಮನುಷ್ಯನಿಗೆ ಆಸಕ್ತಿ ಬರಲ್ಲ ಅಂತಾರೆ. ಉಪಲಬ್ಧಿ ದ್ವಾರಾಣಿ ಸಪ್ತ, ತಲೆಯಲ್ಲಿರ್ತಕ್ಕಂಥದ್ದು ಅರಿಯೋದಕ್ಕಿರುವಂತಹ ದ್ವಾರ. ಕೆಳಗಡೆ ಮೂತ್ರ ಪ್ರದೇಶಕ್ಕಾಗಿ ಎರಡಿದೆ. ತೈಹಿ ದ್ವಾರೈಹಿ ನವದ್ವಾರಂ ಪುರಂ ಉಚ್ಯತೆ ಶರೀರಂ. ಆ ದ್ವಾರಗಳಿಂದ 9 ದ್ವಾರ ಉಳ್ಳದ್ದು ಅಂತ ಹೇಳಿ ಈ ರೀತಿ ಕಳ್ಸ್ಕೊಂಡೆ ದೇಹ. ಅದಕ್ಕೊಂಬತ್ತು ಛೇದ್ರವು ಅಂಬಿಗಾ ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣನ ನಂಬಿದೆ. ಜಗದಂಬಾರಮಣ ಯಾರು? ನಾರಾಯಣ. ಜಗದಂಬೆ ಯಾರು? ಲಕ್ಷ್ಮಿ. ಅವನ ರಮಣ ನಾರಾಯಣ. ಅವನ್ ನಂಬಿದೀನಿ. ಅದೇ ಅಂಬಿಗ ಹರಿಗೋಲು, ಇದು ಹರಿಗೋಲು, ಶರೀರ ಹರಿಗೋಲು ಅಂತೆ. ಹರಿಗೋಲು ಅಂದ್ರೆ ದೋಣಿ. ಯಾವ್ದಕ್ಕೆ? ಸಂಸಾರ ದಾಟಕ್ಕೆ. ಇದಕ್ಕೆ 9 ಛಿದ್ರ ಬೇರೆ ಇದೆ. ಆ ದೋಣಿಗೆ 9 ಛಿದ್ರ ಇದೆ. ಏನಾಗುತ್ತೆ? ದೋಣಿ ಹೋದವರು ಮುಳುಗಿ ಹೋಗ್ತಾರೆ. ಆದ್ರೆ 9 ತೂತು ಇಟ್ಕೊಂಡಂತ ಹರಿಗೋಲು ಪ್ರಯಾಣ ಮಾಡ್ತಾ ಇದ್ದೀನಿ, ಆದ್ರೂ ನಾನು ಮುಳುಗಿ ಹೋಗಿಲ್ಲ ಅಂದ್ರೆ ಅದಕ್ಕೆ ನೀನೇ ಕಾರಣ ಅಂತ. ಪರಮಾತ್ಮ ನೀನ್ ಹಿಡ್ಕೊಂಡಿದ್ಯಾ. 9 ಛಿದ್ರ ಇದ್ರು ಕೂಡ ಈ ಹರಿಗೋಲು ಈ ಸಂಸಾರ ಸಾಗರದಲ್ಲಿ ಮುಳುಗಿಲ್ಲ, ಇದಾಗಿಲ್ಲ ಅಂದ್ರೆ ಇವಾಗೂ ನಿನ್ನ ಕಾರುಣ್ಯ ಅಪಾರ ಪರಮಾತ್ಮ. ಮಹಾದಯಾವಂತ ಕಣಯ್ಯ, ನೀ ನನ್ನನ್ನು ಎತ್ತಿದೀಯಾ, ಅಂಥ ಕಾರುಣ್ಯ ನಿಂದು ಅಂತ ಹೊಳ್ಬಿಟ್ಟೆ. ಪುರಂ ಇವ ಪುರಂ ಆತ್ಮೀಕ ಸ್ವಾಮಿಕಂ. ಪುರದಂತಿರುವ ಪುರ ಇದು ಪಟ್ಟಣದ. ಯಾಕೆಂದ್ರೆ ಪುರಕ್ಕೆ ಒಬ್ಬ ಸ್ವಾಮಿ ಇರ್ತಾನೆ, ಇದಕ್ಕೂ ಒಬ್ಬ ಸ್ವಾಮಿ ಇದ್ದಾನೆ. ಆದ್ರಿಂದ ಹೋಲಿಕೆ ಕೊಡ್ತಾ ಇದ್ದಾರೆ. ಪುರಕ್ಕೆ ಅನೇಕ ದ್ವಾರಗಳಿರುತ್ತೆ, ಬಾಗಿಲಿರುತ್ತೆ. ಇದಕ್ಕೂ ಅನೇಕ ದ್ವಾರ ಬಾಗಿಲಿದೆ. ಅಂದ್ರೆ ಪುರಕ್ಕೂ ಶರೀರಕ್ಕೂ ಸಿಮಿಲಾರಿಟಿ ತುಂಬಾ ಇರೋದ್ರಿಂದ ಇದನ್ನ ಪುರ ಅಂತ ಕರೀತಾರೆ. ತದರ್ಥ ಪ್ರಯೋಜನ ಇಷ್ಟ ಇಂದ್ರಿಯ ಮನೋಬುದ್ಧಿ ವಿಷಯೈ ಅನೇಕ ಫಲ ವಿಜ್ಞಾನಸ್ಯ ಉತ್ಪಾದಕೈ ಪೌರೈರಿವ ಅಧಿಷ್ಠಿತಂ. ಪೌರರು ಯಾರೋ ಪುರದಲ್ಲಿರೋರು ಪೌರರು, ಪ್ರಜೆಗಳು ಅಲ್ಲಿರೋರು. ಅವರ ಸ್ವಾಮಿಗೆ ಹೇಗೆ ನಡ್ಕೊಳ್ತಾರೋ ಹಾಗೆ ಇಲ್ಲಿರೋ ಸ್ವಾಮಿ, ಜೀವ ಸ್ವಾಮಿ ಇದಾನಲ್ಲ, ಅವನ ಪ್ರಯೋಜನಕ್ಕಾಗಿ ಇಂದ್ರಿಯ ಮನಸ್ಸು ಬುದ್ಧಿ ಎನ್ನುವಂತಹ ಇವುಗಳು ಪ್ರಜೆಗಳು ಮತ್ತು ವಿಷಯಗಳು. ಅನೇಕ ಫಲ ವಿಜ್ಞಾನ, ಅನೇಕ ಪರವಾದ ಫಲ ವಿಜ್ಞಾನ, ಸುಖದ ಅರಿವು, ರೂಪದ ಸುಖ, ಶಬ್ದದ, ವಾಸನೆಯ, ರುಚಿಯ ಅಂತ ಈ ರೀತಿ ವಿಜ್ಞಾನವುಳ್ಳಂತಹ ಅರಿವನ್ನ ಉಂಟು ಮಾಡಿಕೊಡುತ್ತವೆ ಇವರ ಇಂದ್ರಿಯಗಳು. ಇವುಗಳ ಪ್ರಜೆಗಳು. ಇವು ಪ್ರಜೆಗಳು ಹೌದು, ಬಾಗಿಲು ಹೌದು. ಇಂದ್ರಿಯ ಮನೋಬುದ್ಧಿ ವಿಷಯಗಳಿಂದ ಅನೇಕ ಫಲ ವಿಜ್ಞಾನವನ್ನುಳ್ಳ ಫಲವನ್ನ ಉಂಟು ಮಾಡುತ್ತವೆ. ಆದ್ರಿಂದ ಪಟ್ಟಣಿಗರು ಹೇಗೆ ರಾಜನಿಗೆ ಅನುಕೂಲ ನಡ್ಕೊಳ್ತಾರೋ ಇವರೆಲ್ಲ ಒಳಗಿರೋ ಸ್ವಾಮಿಗೆ ಅನುಕೂಲ ನಡ್ಕೊಳ್ತಾ ಇರೋದ್ರಿಂದ ಇದು ಪುರ ಅನಿಸ್ಕೊಂಡಿದೆ. ನವದ್ವಾರೇ ಪುರೇ ದೇಹಿ ಸರ್ವಂ ಕರ್ಮ ಸನ್ಯಸ್ಯ ಆಸ್ತೆ. ಅಂಥ 9 ದ್ವಾರವಿರುವಂತಹ ಈ ಪಟ್ಟಣದಲ್ಲಿ, ಶರೀರದಲ್ಲಿ ಜ್ಞಾನಿಯಾದವನು ಎಲ್ಲಾ ಕರ್ಮವನ್ನು ಕೈಬಿಟ್ಟು ಸುಖವಾದ ಜಡಭರತನಂತೆ ಇರ್ತಾನಂತೆ. ಜಡಭರತ ರಮಣ ಮಹರ್ಷಿಗಳು ಇದ್ದಾರಲ್ಲ, ಏನು ಮಾಡಿದ್ರೆ ಸುಮ್ಮನೆ ಇರ್ತಾರೆ. ಮತ್ತೆ ಜಾತಿಗೆ ಇರ್ತಾರೆ ಅಂದ್ರೆ ಪ್ರಾರಬ್ಧ ಇರ್ಬೇಕಲ್ಲ. ಪ್ರಾರಬ್ಧ ಶರೀರ ಸೂಸೈಡ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಅದನ್ನು ಉಪವಾಸ ಕಳಿಸಿ ಊಟ ಮಾಡಿದ್ರೆ ಸಾಯಿಸೋಕ್ಕೂ ಇದಿಲ್ಲ. ಅದು ಇರೋದ್ರಿಂದ ಬಾಧೆ ಇಲ್ಲ, ಹೋಗೋದ್ರೆ ಸಂತೋಷವೂ ಇಲ್ಲ ಅವನಿಗೆ. ಹಾಗಾಗಿ ಅದು ಪ್ರಾರಬ್ಧ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ತದ್ಯಸ ಅಹಿ ನಿರ್ವೈನಿ ಅಲ್ಮೀಕೆ ಮೃದ ಪ್ರತ್ಯಸ್ಥ ಶೀತ ಏವಮೇವ ಶರೀರೇ ಪ್ರಾಣಯುಕ್ತ. ಹಾವಿನ ಪೊರ ಬಿಸಿಟುಟ್ಟು ಹೇಗೆ ಬಿದ್ದಿರುತ್ತೋ ಹಾಗೆ ಜ್ಞಾನ ಶರೀರ ಬಿದ್ಕೊಂಡಿರುತ್ತೆ ಒಂದರಲ್ಲಿ. ಹಂಗಾಗ್ಬೇಕಪ್ಪ. ಅದು ಏತದ್ ಜನ್ಮ ಸಾಫಲ್ಯ ಬ್ರಾಹ್ಮಣ ಸುವಿಷೇದ ಪಾಪಿ ಚಕ್ರಸಕತ್ಯೋಸೌ ದ್ವಿಜೋ ಭವತಿ. ಜ್ಞಾಪ ಇದರಿಂದ ದ್ವಿಜರಾಗ್ತೀಯ ನಾಣ್ಯಥ. 9 ದ್ವಾರವಿರುವಂತಹ ಈ ಪಟ್ಟಣದಲ್ಲಿ ದೇಹಿ ಎಲ್ಲಾ ಕರ್ಮವನ್ನು ಕೈಬಿಟ್ಟು ಸುಖವಾಗಿ ನೆಮ್ಮದಿನ ಆನಂದ ಆತ್ಮಾರಾಮನಾಗಿ ಇರ್ತಾನೆ ಅಂದ್ರು. ಈಗ ಪ್ರಶ್ನೆ, ಕಿಂ ವಿಶೇಷಣೇನ? ಇದೇನಿದು 9 ದ್ವಾರವಿರುವ ದೇಹದಲ್ಲಿರ್ತಾನೆ ಅಂತ ವಿಶೇಷ ಕೊಟ್ಟಿದ್ದರಿಂದ ಏನ್ ಪ್ರಯೋಜನ, ಏನ್ ಲಾಭ? ಎಲ್ಲರೂ ಅಲ್ಲೇ ತಾನೇ ಇರೋದು. ಯಾಕೆ ಸರ್ವೋಹಿ ದೇಹಿ ಸನ್ಯಾಸಿ ಅಸನ್ಯಾಸಿ ವಾ ದೇಹೇವ ಅಷ್ಟೇ. ಸನ್ಯಾಸಿ ಮಾತ್ರ ದೇಹದಲ್ಲಿ ಇರ್ತಾನ? ನಾವಲ್ಲೂ ದೇಹದಲ್ಲೇ ಇರುವ ಎಲ್ಲಾ ಜೀವರು ದೇಹದಲ್ಲೇ ಇರಕ್ಕಾಗತ್ತೆ ಹೊರತು ಹೊರಗಡೆ ಇರಕ್ಕಾಗಲ್ಲಪ್ಪ. ಮರ ಮೇಲೆ ಕೂರಕ್ಕಾಗತ್ತ? ಬಂಡೆ ಮೇಲೆ ಹೋಗಿ ಕೂತ್ಕೋಕ್ಕಾಗತ್ತ? ಯಾವ ದೇಹಿ ಆಗ್ಲಿ, ಸನ್ಯಾಸಿ ಆಗ್ಲಿ, ಅಸನ್ಯಾಸಿ ಆಗ್ಲಿ, ಪ್ರತಿಯೊಬ್ಬ ದೇಹಿಯೂ ಕೂಡ ದೇಹದಲ್ಲೇ ಇರ್ಬೇಕೇ ಹೊರತು ಹೊರಗಡೆ ಇರೋಕ್ಕಾಗಲ್ಲ. ಹೀಗಿರ್ಬೇಕಾದ್ರೆ ಏನ್ ವಿಶೇಷ?
ತಸ್ಮಾದಾಹಿತ ಗೃಹಾಣೃತಂಬುದು ಏನ್ ವಿಶೇಷ ವಿಶೇಷ ಅಂದ್ರೆ ಏನ್ ಯಾರು ಸುದ್ದಿ ಹೇಳ್ಬಾರ್ದ ನಾಯಿತಾತಿ ಯಾವುದು ಪೊಲೀಸೇ ಕೇಳ್ತಾರ ಮಾಡ್ಬಾರ್ದು ಅದ್ರಲ್ಲೇ ಮಾಡ್ದ ಅವರೇ ಕೇಳ್ತಾರ ಹೌದು ಅಂಗಡಿ ಕೆಲಸ ಮಾಡ್ಬೋದಾ ವಿಶೇಷಣ ಮಿತಿ ಈ ರೀತಿ ಇರ್ಬೇಕಾದ್ರೆ ಎಲ್ಲರೂ ದೇಹದಲ್ಲೇ ಇರ್ತಾರೆ ಅಂದ್ಮೇಲೆ ಸನ್ಯಾಸಿ ನವದ್ವಾರಿ ಪ್ರಿಯ ದೇಹ ಆಸ್ತಿ ಹೇಳ್ತಿ ಏನು ವಿಶೇಷವಾಗಲಿಲ್ಲ ಸ್ವಾಮಿ ದಂಡ ಆಯ್ತು ಕೊಟ್ಟಿದ್ ವಿಶೇಷಣ ಎಲ್ಲರಿಗೂ ಈಕ್ವಲ್ ಆಗಿರ್ಬೇಕಾದ್ರೆ ಅದ್ರಲ್ಲಿ ಏನು ವಿಶೇಷ ಆಗಲಿಲ್ಲ ಅಂತ ಈ ರೀತಿ ಆಕ್ಷೇಪಕ ಪೂರ್ವಪಕ್ಷಿ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಉತ್ಸಾಹ ಕೊಟ್ಟು ಉಚ್ಯತೆ ಇಲ್ಲ ಅನರ್ಥಕವಲ್ಲ ಸಾಭಿಪ್ರಾಯ ವಿಶೇಷಣ ಅಂತಾರೆ ಎಷ್ಟು ಅಜ್ಞ ದೇಹಿ ದೇಹೇಂದ್ರ ಸಂಘಾತ ಪಾಶ್ಚಾತ್ಮದರ್ಶಿ ಸರ್ವ ದೇಹೇ ಭೂಮುವ ಆಸನೇವ ಆಸೆ ಇದು ಮನ್ಯತೆ ಇಲ್ಲ ಸನ್ಯಾಸಿಗೂ ಲೋಕದ ಸಾಮಾನ್ಯರಿಗೂ ವ್ಯತ್ಯಾಸ ಇದೆ ಯಾರು ಅಂದ್ರೆ ಅಜ್ಞನು ಆತ್ಮನ ಅರಿಯದವನು ಅವನು ದೇಹವುಳ್ಳವನು ದೇಹ ಇಂದ್ರಿಯ ಈ ಸಂಘಾತ ಈ ಗುಂಪು ಇಷ್ಟೇ ನಾನು ತಂದ್ಕೊಂಡವನು ನಾನು ಅಂದ್ರೆ ಅನುಪಮ ನಾನು ಅಂದ್ರೆ ಲಕ್ಷ್ಮಿ ನಾನು ಅಂದ್ರೆ ನಾಗರಾಜ್ ನಾನು ಅಂದ್ರೆ ದ್ವಾರಕಾರಾಜು ನಾನು ಅಂದ್ರೆ ಇಂಥದ್ದು ಇಷ್ಟು ದೇಹದಿಂದ ಮನೋಬುದ್ಧಿ ಅಷ್ಟನ್ನೇ ನಾನು ತಂದ್ಕೊಂಡಂತ ಆತ್ಮನ ಅರಿದೇವರು ಎಲ್ಲರೂ ಕೂಡ ಏನ್ ಅನ್ಕೊಂಡಿರ್ತಾರೆ ನಾನ್ ಮನೇಲಿದ್ದೀನಿ ಎಲ್ಲಿದ್ದೀರಮ್ಮ ನಾನ್ ಮನೇಲಿದ್ದೀನಿ ಅಂತಾರೆ ಆಮೇಲೆ ಈ ಭೂಮಿ ಮೇಲೆ ಎಲ್ಲೋ ಬೆಂಗಳೂರಲ್ಲಿ ಇದ್ದೀನಿ ಅಂತಾರೆ ಆಮೇಲೆ ಒಂದು ಕುರ್ಚಿ ಮೇಲೆ ಕೂತಿದ್ದೀನಿ ಒಂದು ಟೇಬಲ್ ಅರೇ ನೀ ಎಲ್ಲಿದ್ದೀರಿ ಕುರ್ಚಿ ಮೇಲೆ ಇದ್ದೀರಾ ನೀವ್ ಎಲ್ಲಿದ್ದೀರಿ ಮನೇಲಿದ್ದೀರಾ ಬೆಂಗಳೂರು ನೀವ್ ಆ ದೇಹದಲ್ಲಿ ತೋರ್ಕೊಳ್ಳೋರಲ್ಲೇ ಮನೇಲಿದ್ದೀನಿ ಬೆಂಗಳೂರಲ್ಲಿದ್ದೀನಿ ಕುರ್ಚಿ ಮೇಲೆ ಇದ್ದೀನಿ ಅಂತೀರಲ್ಲ ಏನ್ರಿ ನೀವು ಅಂತ ಶಂಕರಾಚಾರ್ಯ ಬೈತಾ ಇದ್ದಾರೆ ಅವನ್ ಹಾಗನ್ನಲ್ಲ ನಾನ್ ಕುರ್ಚಿ ಮೇಲೆ ಇದ್ದೀನಿ ಮನೇಲಿದ್ದೀನಿ ಬೆಂಗಳೂರಲ್ಲಿ ಅಲ್ಲ ನಾನ್ ದೇಹದಲ್ಲಿದ್ದೀನಿ ಅಂದ್ರೆ ದೇಹದಲ್ಲೇ ಇದೀನಲ್ಲ ದೇಹದಲ್ಲಿ ತೋರ್ಕೊಳ್ತೀನಿ ಅಂದ್ರೆ ದೇಹದಲ್ಲಿ ಇದೀನಿ ಅಂತ ಅಷ್ಟೇ ದೇಹದಲ್ಲೇ ಇದೀನಿ ಬೇರೆ ದೇಹದಲ್ಲೂ ಇದೀನಿ ಬೇರೆ ದೇಹದಲ್ಲಿ ತೋರ್ಕೊಳ್ತೀನಿ ಅಂತ ದೇಹದಲ್ಲಿ ಇದೀನಿ ಅಷ್ಟೇ ಇವರೆಲ್ಲ ದೇಹದಲ್ಲೂ ಇದೀನಲ್ಲ ಬೆಂಗಳೂರಲ್ಲಿ ಇದೀನಿ ಕುರ್ಚಿ ಮೇಲೆ ಇವ್ರಿಗೆ ಏನ್ ಇರ್ಬೇಕಾ ಜನರು ದಡ್ಡತನ ಹೆಂಗಿದೆ ನೋಡಿ ದೇಹ ಮಾತ್ರಾತ್ಮದರ್ಶಿ ದೇಹೇಂದ್ರಿಯ ಸಂಘಾತವಷ್ಟೇ ನಾನು ಕಂಡ್ಕೊಂಡಂತ ಮಹಾಪಂಡಿತ ಅಂತವನು ಅವನು ಹೆಂಗಿರ್ತಾನೆ ದೇಹ ಗೇಹೆ ಭೂಮು ಆಸನೇವ ಭೂಮಿ ಮೇಲೆ ದೇಹದ ಮೇಲೆ ಆಸನ ಮೇಲೆ ಕುರ್ಚಿ ಮೇಲೆ ಇದೀನಿ ಅನ್ಕೊಳ್ತಾನೆ ಹೊರತು ದೇಹದಲ್ಲಿ ಅನ್ನೋದೇ ಇಲ್ಲ ಯಾಕೆ ಸಂಘ ಇದು ನಾನಾದಾಗ ಎಲ್ಲಿರ್ತ ಅಲ್ಲ ಇದೀನಿ ಅಂತ ಹೇಳ್ತಾನೆ ನಿಜವಾದ ತಾನ್ ನಾನಾದಾಗ ಅದು ಎಲ್ಲಿ ತೊಳ್ಕೊಳ್ತಾ ನಾನು ಅಲ್ಲಿದ್ದೀನಿ ಅಂತಾನೆ ಅಲ್ಲಿ ತೊಳ್ಕೊಳ್ದಲ್ಲೇ ದೇಹದ ಬಗ್ಗೆ ತೊಳ್ಕೊಳ್ತೆ ಅಲ್ಲಿದ್ದೀನಿ ಅಂತಾನೆ ಕರೆಂಟ್ ಇರೋದಲ್ಲೇ ಬಲ್ಬಲ್ಲೋ ಹಾಲಲ್ಲ ಬಲ್ಬಲ್ ತೊಳ್ಕೊಳ್ತಾ ಬಲ್ಬ್ ನೀ ಹಾಲಲ್ಲಿ ಕರೆಂಟ್ ಇದೆ ಅನ್ಬಿಟ್ರೆ ಹಾಲಲ್ಲಿ ಕರೆಂಟ್ ಇರುತ್ತಾ ಬಲ್ಬಲ್ ತೊಳ್ಕೊಂಡು ಬಲ್ಬಲ್ ಕರೆಂಟ್ ಇದೆ ಅದು ಹೇಳಿ ಓಕೆ ಹಾಗೆ ದೇಹದ ಮನೋಬುದ್ಧಿ ಬಲ್ಬ್ ಇದ್ದ ಹಾಗೆ ಅಲ್ಲಿ ಇದೀನಿಂದ ಒಪ್ಪೋದು ಈ ದೇಹವನ್ನು ನಾನು ಅನ್ಕೊಂಡ್ಬಿಟ್ಟು ನಾನು ಮನೇಲಿ ಇದ್ದೀನಿ ಬೆಂಗಳೂರಲ್ಲಿ ಇದ್ದೀನಿ ಕುರ್ಚಿ ಮೇಲೆ ಇದ್ದೀನಿ ಅಂತಂದ್ರೆ ಇದು ರಾಂಗ್ ಇದು ಮೆಸೇಜ್ ನಿಹಿ ದೇಹ ಮಾತಾತ್ಮದರ್ಶಿನ ಗೇಹ ಇವ ದೇಹೇ ಆಸೆ ಇದು ಪ್ರತ್ಯಯ ಸಂಭವತಿ ದೇಹವಷ್ಟೇ ನಾನು ತಿನ್ಕೊಂಡಂತ ಅಜ್ಞರಿಗೆ ಅವರಿಗೆ ಮನೆಯಲ್ಲಿ ಇದ್ದೀನಿ ಅನ್ನೋ ಹಾಗೆ ದೇಹದಲ್ಲಿ ಇದ್ದೀನಿ ಅನ್ನೋ ಅರಿವು ಇರೋದೇ ಇಲ್ಲ ಮನೆಯಲ್ಲಿ ಇದ್ದೀನಿ ಅಂತ ಅರಿವಿರುತ್ತೆ ಬೆಂಗಳೂರು ಇದ್ದೀನಿ ಅಂತ ದೇಹದಲ್ಲಿ ಇದ್ದೀನಿ ಏನ್ ಹಿಂಗಂತಿದಾವ ಅಂತ ಆಶ್ಚರ್ಯ ಪಡ್ತಾರೆ ನೀವ್ ಎಲ್ಲಿದ್ದೀರಾ ಅಂದ್ರೆ ದೇಹದಲ್ಲಿ ಇದೆ ನೀವು ದೇಹದಲ್ಲಿ ಇದ್ದೀರಾ ನೀ ದೇಹ ಅಲ್ಲ ನಾನು ದೇಹ ಅಲ್ಲ ಮತ್ತೆ ದೇಹದಲ್ಲಿ ನಾನು ತೊರ್ಕೊತಾ ಇದ್ದೀನಿ ಏನೋ ಆಗಿದೆ ಕಣ್ರಿ ನಮ್ಮ ಅಮ್ಮಂಗೆ ಯಾಕೋ ತಲೆ ಹಿಡಿದಿದೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಕ್ಕಳ ಶುರು ಮಾಡ್ಬಿಡ್ತಾರೆ ಎಲ್ಲಾದ್ರೂ ದೇಹದಲ್ಲಿ ಇದೀನಿ ಮನೇಲಿ ಅಂದ್ಬಿಡಿ ಮನೆಯವರು ಮುಸ್ಕಟ್ಬಿಡ್ತಾರೆ ಯಾಕೋ ಅಮ್ಮಂಗೆ ಏನೋ ಆಗಿದೆ ಅಮ್ಮನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಹುಷಾರಿಲ್ಲ ಅಂತ ಕಾಣುತ್ತೆ ದೇಹದಲ್ಲಿ ಇದೀನಿ ಅಂತ ಇದ್ದಾರೆ ಅಮ್ಮ ಇವಾಗ ಮನೇಲಿ ಇದೆಯಾ ಅಮ್ಮ ನೀನು ದೇಹದಲ್ಲಿಲ್ಲಮ್ಮ ಅಂತಾರೆ ಇಲ್ಲ ಕಣೋ ನಾನು ದೇಹದಲ್ಲೇ ಇದೀನಿ ಅಂದ್ರೆ ಯಾಕೋ ಅಮ್ಮಂಗೆ ಸರಿ ಇಲ್ಲ ಬುದ್ಧಿ ಅಮ್ಮಂಗೆ ಸಮಥಿಂಗ್ ರಾಂಗ್ ಯಾಕೋ ಲೂಸ್ ಆಗಿದೆ ಕರ್ಕೊಂಡು ಹೋಗ್ಬೇಕು ಅದಂತಾರಿಯೇ ಹೊರತು ಅಮ್ಮ ಕರೆಕ್ಟ್ ಹೇಳ್ತಾ ಇದ್ದಾರೆ ಯಾರು ಅಂದ್ಕೊಳ್ಳಲ್ಲ ನೋಡಿ ಬೇಕಾದ್ರೆ ಹೇಳಿ ನೋಡಿ ಮಗ ಫೋನ್ ಮಾಡ್ಬೇಕು ಅಮೆರಿಕ ಅಮ್ಮ ಎಲ್ಲಿದ್ಯಾ ಅಂದ್ರೆ ದೇಹದಲ್ಲಿ ಇದೀನಿ ಅಮ್ಮ ಏನಂತಿದ್ಯಾ ಅಂತಾರೆ ಗಾಬರಿ ಆಗ್ತಾನೆ ಅಯ್ಯೋ ಏಕೋ ಏನೋ ಆಗಿದೆ ತಂದ್ಕೊಂಡವರಿಗೆ ಮನೆಯಲ್ಲಿ ಇದ್ದೀನಿ ಅಂತ ಅನ್ಕೊಳ್ಳೋ ಹಾಗೆ ದೇಹದಲ್ಲಿ ಇದ್ದೀನಿ ಅನ್ನೋ ಅವ್ರಿಗೆ ಇರೋದೇ ಇಲ್ಲ ದೇಹ ಸಂಘಾತ ವ್ಯತಿರಿಕ್ತಾತ್ಮ ದೋಷಿನಸ್ತೋ ದೇಹ ಆಸೆ ಪ್ರತ್ಯಾಹ ಬದ್ಧತೆ
ದೇಹ ಇಂದ್ರಿಯ ಮನೋಬುದ್ಧಿ ಪ್ರಾಣ ಇದಕ್ಕೆ ನಾನು ಬೇರೆ, ಇದನ್ನ ಅತೀತನು, ನಾನು ಚಿನ್ಮಾತ್ರನು, ಪರಿಪೂರ್ಣನು, ಸನ್ಮಾತ್ರನು ಅಂತ ಈ ರೀತಿ ತನ್ನ ನಿಜ ಸ್ವರೂಪವನ್ನು ಕಂಡ್ಕೊಂಡವನು ಅವನಿಗೆ ನಾನು ದೇಹದಲ್ಲೇ ಇರುವವನು, ನನ್ನ ದೇಹದಲ್ಲೇ ತೋರುವನು ಅಂತ ಅಷ್ಟೇ ಅಲ್ಲ, ನಾನು ದೇಹದಲ್ಲಿ ತೋರುವವನು ಎಂಬಂತ ಪ್ರತ್ಯಯ ಅವನು ಹೊಂದತ್ತೆ. ನಾನು ತೋರುವಂತ ಯದ್ಯಪಿ ಎಲ್ಲರೂ ದೇಹದಲ್ಲೇ ಇರುವವರಾದ್ರು ಯಾರು ದೇಹದಲ್ಲಿ ಅನ್ನೋದೇ ಇಲ್ಲ, ಅನ್ಕೊಂಡೇ ಇಲ್ಲ. ನಾನು ಮನೇಲಿದ್ದೀನಿ, ಬೆಂಗಳೂರಿದ್ದೀನಿ, ಭೂಮಿ ಮೇಲೆ ಇದೀನಿ ಅಂತಾನೆ ಹೊರತು ನಾನು ದೇಹದಲ್ಲಿ ಇದೀನಿ ಅಂತ ಆ ಪ್ರತ್ಯಯ ಅವ್ರಿಗೆ ಹೊಂದೋದೇ ಇಲ್ಲ. ಯಾಕಂದ್ರೆ ಪರಕರ್ಮಣ ಅಂಚ ಪರಸ್ಮಿನ್ನಾತ್ಮನಿ ಅವಿದ್ಯಾಧ್ಯಾರೋಪಿತಾನಾಂ ವಿದ್ಯೆಯ ವಿವೇಕ ಜ್ಞಾನೇನ ಮನಸಾ ಸನ್ಯಾಸ ಉಪದ್ಯತೆ. ಪರಕರ್ಮ ಅಂದ್ರೆ ಇನ್ನೊಂದರ ಕರ್ಮ, ದೇಹೇಂದ್ರಿಯ ಮನೋಬುದ್ಧಿಯ ಕರ್ಮ. ಕೂತ್ಕೊಳ್ಳೋದು, ನಡೆಯೋದು, ಹೋಗೋದೆಲ್ಲ ದೇಹದ್ದು, ನೋಡೋದು, ಕೇಳೋದು, ಮೂಸೋದೆಲ್ಲ ಇಂದ್ರಿಯದ್ದು, ಯೋಚನೆ ಮಾಡೋದು, ತಿಳ್ಕೊಳ್ಳೋದು ಭಾವನೆ ಮನಸ್ಸಿದ್ದು, ತಿಳ್ಕೊಳ್ಳೋದೆಲ್ಲ ಬುದ್ಧಿದು. ನಾನು ಅಹಂಕಾರ, ಕರ್ತೃತ್ವ, ಭೋಕ್ತೃತ್ವ, ಇದೆಲ್ಲ ಪರಕರ್ಮ. ಇದನ್ನ ಪರಮಾತ್ಮನಲ್ಲಿ ಹಾಗೆ ಹಾಕೊಂಡು ಯಾವ್ದ್ರಿಂದ? ಅವಿದ್ಯೆಯಿಂದ. ಅವಿದ್ಯೆಯಿಂದ ಪರಮಾತ್ಮನಲ್ಲಿ ಅಧ್ಯಾರೋಪಿತವಾಗಿರುವಂಥದ್ದು. ಅದನ್ನ ವಿದ್ಯೆಯಿಂದ, ವೇದಾಂತ ವಾಕ್ಯದಿಂದ ಉಂಟಾದ ಜ್ಞಾನವೇ ವಿದ್ಯೆ. ತತ್ವಮಸ್ಯಾದಿ ವಾಕ್ಯದಿಂದ ಒಂದು ಅರಿವು ಉಂಟಾಗುತ್ತಲ್ಲ, ಆ ಜ್ಞಾನದಿಂದ ಅದು ಬಾಧಿತವಾಗಲಾಗಿ ಅವಾಗ ಮನಸ್ಸಿನಿಂದ ಅದನ್ನು ಬಿಡೋದನ್ನು ಹೊಂದುತ್ತೆ. ಇದೆಲ್ಲ ನಂದಲ್ಲ, ಇದು ಯಾವುದು ಸ್ವಲ್ಪ ಸೇರಿದ್ದಲ್ಲ, ಇದು ಉಪಾಧಿಯ ವ್ಯಾಪಾರವೇ ಹೊರತು ಸ್ವರೂಪಕ್ಕೆ ಸಂಬಂಧಪಟ್ಟದ್ದಲ್ಲ ಎಂಬುದಾಗಿ ತಿಳಿದು ಅವುಗಳ ಬಿಡುವಿಕೆಯನ್ನು ಹೊಂದತ್ತೆ. ಆದ್ರಿಂದ ಅವನು ದೇಹ ಆಸ್ತೆ ಹೊಂದತ್ತೆ. ನವದ್ವಾರಿ ಪುರೇ ಆಸ್ತೆ. ತುಂಬಾ ಜ್ಞಾನೇ, ಹೈ ಲೆವೆಲ್ ಏನೋ ಆಶ್ಚರ್ಯ, ತಿಳ್ಕೊಂಡ್ರು ಎಷ್ಟೋ ಬೆಟರ್. ಆದ್ರೆ ಇವನಿಲ್ಲ ಜ್ಞಾನಿಯನ್ನೇ ವಿವೇಕ ವಿಜ್ಞಾನದಿಂದ ಮನಸ್ಸಿಂದ ಬಿಟ್ಕೊಳ್ಳೋದು ಅನ್ನೋದಿದೆಯಲ್ಲ, ಅದೊಂದಿದೆ. ಉತ್ಪನ್ನ ವಿವೇಕ ವಿಜ್ಞಾನಸ್ಯ ಸರ್ವಕರ್ಮ ಸನ್ಯಾಸಿನೋಪಿ ದೇಹೇ ಇವ ದೇಹೇ ಏವ ಅವದ್ವಾರೇ ಪುರೇ ಆಸನಂ ಪ್ರಾರಬ್ಧ ಫಲ ಕರ್ಮ ಸಂಸ್ಕಾರ ಶೇಷಾನುವೃತ್ಯ. ಸರಿ, ಜ್ಞಾನ ಉಂಟಾದ್ಮೇಲೆ ದೇಹದಲ್ಲಿ ಇದೀನಿ ಯಾಕೆ ಅನ್ಕೋಬೇಕು? ಅದು ಬೇಕಿಲ್ವಲ್ಲ ಅವನಿಗೆ? ಒಳ್ಳೆ ಪ್ರಶ್ನೆ ಇದು. ಆ ಪ್ರಶ್ನೆ ಬಂದು ಉತ್ಪನ್ನ ವಿವೇಕ ವಿಜ್ಞಾನಸ್ಯ, ಉತ್ಪನ್ನಂ ವಿವೇಕ ವಿಜ್ಞಾನಂ ಯಸ್ಯ, ವಿವೇಕಸ್ಯ ವಿವೇಕ ರೂಪ ವಿಜ್ಞಾನಂ, ವಿವೇಕ ವಿಜ್ಞಾನ ಉತ್ಪನ್ನಂ ವಿವೇಕ ವಿಜ್ಞಾನಂ ಯಸ್ಯ, ಉಂಟಾದ ವಿವೇಕ ವಿಜ್ಞಾನವನ್ನು ಉಳ್ಳವನಿಗೆ. ವಿವೇಕ ವಿಜ್ಞಾನ ಮಕ್ಕಳು ದೇಹೇಂದ್ರಿಯ ಮನೋಬುದ್ಧಿಯು ಕಲ್ಪಿತವಾದದ್ದು, ಇದನ್ನು ಅತೀತವಾಗಿರುವ ಚಿನ್ಮಾತ್ರ ಸ್ವರೂಪನೇ ನಾನು, ಅಖಂಡ ಪರಿಪೂರ್ಣವಾದ ಅಸಂಸಾರಿಯಾದ ಪರಬ್ರಹ್ಮವೇ ನಾನು ಅನ್ನುವ ಜ್ಞಾನ ಯಾರಿಗುಂಟಾಗಿದೆಯೋ ಅವನು ಉತ್ಪನ್ನ ವಿವೇಕ ವಿಜ್ಞಾನ. ಅವನಿಗೆ ಅವನು ಎಲ್ಲಾ ಕರ್ಮವನ್ನು ಕೈ ಬಿಟ್ಟವನು, ಎಲ್ಲ ಕರ್ಮ ಬಿಟ್ಟೋಗಿದೆ. ಬಿಟ್ಟವನು ಬಿಡೋಕ ಕರ್ತೃತ್ವ ಬಿದ್ರೆ ಬಿಟ್ಟಿಲ್ಲ, ಎಲ್ಲಾ ಕರ್ಮಗಳೂ ತ್ಯಾಗ ಮಾಡಿದಂತ ಅವನಿಗೆ ನಾವು ಮನೆಯಲ್ಲಿದ್ದೀನೋ ಹಾಗೆ ದೇಹದಲ್ಲಿದ್ದೀನೋ ಹೊಂದಲ್ಲ. ಎಲ್ಲಿ ಯಾವ ದೇಹದಲ್ಲೇ? ನವದ್ವಾರೇ ಪುರೇ ಆಸನಂ, 9 ದ್ವಾರಗಳುಂತಹ ದೇಹದಲ್ಲಿ ಇರೋದು ಅನ್ನೋದು ಮನೆಯಲ್ಲಿದ್ದೀನೋದು ಎಷ್ಟು ತಪ್ಪ, ದೇಹದಲ್ಲಿ ಇದೀನಿ ಅನ್ನೋದು ಅಷ್ಟೇ ತಪ್ಪು, ಅದು ಹೊಂದಲ್ಲ. ಆದರೂ ಅಲ್ಲಿ ಇದೀನಿ ಅನ್ನೋದು ಯಾತಕ್ಕೆ ಹೇಳಿದ್ದು ಅಂತಂದ್ರೆ ಇನ್ನೂ ಅವನಿಗೆ ಪ್ರಾರಬ್ಧ ಕರ್ಮದ ಫಲ ಸಂಸ್ಕಾರ ಮುಗಿದಿಲ್ಲ, ಆ ಶೇಷದ ಅನುವೃತ್ತಿ ಆಗ್ತಾ ಇದೆ. ಅವನು ದೇಹ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ದೇಹದಲ್ಲಿ ತಿಳ್ಕೊತಾ ಇರ್ತೀನಿ ಅಂತಾನೆ. ದೇಹ ಬಿದ್ದೋದ್ಮೇಲೆ ಗಡಿಗೆ ಒಳಗಿರೋ ದೀಪ ಗಡಿಗೆ ಒಡೆದೋದ್ಮೇಲೆ ಹೇಗೆ ಎಲ್ಲಾ ಕಡೆ ಪಸರಿಸ್ಕೊಳ್ತೋ ಹಾಗೆ ಅವನು ಸ್ವರೂಪಗಳು ಎಲ್ಲಾ ಕಡೆ ತುಂಬ್ಕೋತಾನೆ. ತುಂಬ್ಕೋದೇ ಇದ್ದು ತುಂಬ್ಕೋತಾನೆ ಅಲ್ಲ, ತುಂಬ್ಕೋದು ಕ್ರಿಯೂ ಅಲ್ಲ, ಯಾವಾಗ ತುಂಬ್ಕೊಂಡವನೇ ಇವರಿಗೆ ಅಜ್ಞಾನ ಕಡೆಯಿಂದ ತುಂಬ್ಕೋತಾನೆಪ್ಪ ಅಂತ ಹೇಳೋದು. ಅವರು ಪ್ರಾರಬ್ಧ ಕರ್ಮ ಇದೆಯಲ್ಲ, ಆ ಪ್ರಾರಬ್ಧ ಕರ್ಮಕ್ಕೆ ಒಂದು ಫಲ ಉಂಟಲ್ಲ, ಆ ಫಲವನ್ನುಳ್ಳ ಕರ್ಮದ ಸಂಸ್ಕಾರದ ಶೇಷ ಬ್ಯಾಲೆನ್ಸ್ ಇದೆ. ಹಾಗಾಗಿ ಆ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವವರಿಗೆ ಅವನು ಆ ದೇಹದಲ್ಲಿ ಇರ್ತಾನೆ ಅಂತ. ಜಡ ಭರತ, ಜಡ ಭರತ ಮನುಷ್ಯ ಅವನ ಕಡೆಯಿಂದ ಅಲ್ಲ, ನಮ್ ಕಡೆಯಿಂದ. ಅವನ ಕಡೆಯಿಂದ ದೇಹದಲ್ಲಿ ನವದ್ವಾರಿ ಪುರೇ ದೇಹ ಇಲ್ಲ, ಅವನು ದೇಹವೇ ಇಲ್ಲ. ಇರೋದು ಅವನಲ್ಲಿ ಎಲ್ಲವೂ ಇದೆ, ಅವನು ಎಲ್ಲೂ ಇಲ್ಲ. ಎಲ್ಲೂ ಅವನ ದೇಶವಾಗಲಿ ಯಾವಾಗ ಕಾಲವಾಗಲಿ ಎರಡು ಅವನಲ್ಲಿ ಕಲ್ಪಿತವಾದದ್ದಾದ್ಮೇಲೆ ಸ ಭಗವ ಕಸ್ಮಿನ್ ಪ್ರತಿಷ್ಠಿತ ಇದೆ ಸ್ವೇ ಮಹಿಮ್ನಿ. ಅವನು ಎಲ್ಲಿದ್ದಾನೆ ಕೇಳಿದ್ರೆ ತನ್ನಲ್ಲಿ ತಾನಿದ್ದಾನೆ. ದೇಹದಲ್ಲೂ ಇಲ್ಲ, ಪ್ರಪಂಚದಲ್ಲೂ ಇಲ್ಲ. ಪ್ರಪಂಚವೂ ಕಲ್ಪಿತ, ದೇಹವೂ ಕಲ್ಪಿತ. ಅವ್ರಿರೋದು ಅದು ಒಂದೇ. ಆ ಇರೋದು ಅದು ಒಂದೇ ಅನ್ನೋದು ಅಧ್ಯಾರೋಪ ದೃಷ್ಟಿಗೆ ಹೇಳ್ಬೇಕು. ಒಂದೇ ಅನ್ನೋದು ಪರಮಾರ್ಥ ದೃಷ್ಟಿಗೆ ಅದು ಬರಲ್ಲ.
ಅಧ್ಯಾರೋಪಾಪವಾದವಿಲ್ಲದೆ ಶಬ್ದ ಪ್ರವೃತ್ತಿ ಆಗೋದೇ ಇಲ್ಲ. ಅಧ್ಯಾರೋಪವನ್ನು ಇಟ್ಕೊಂಡೇ ಶಬ್ದ ಹೇಳ್ಬೇಕು, ಅಪವಾದದಿಂದ ತೆಗೆದು ಹಾಕ್ಬೇಕು. ಇವಾಗ ಹೇಳೋದಾದ್ರೆ ಅವನು ಇರೋದು ಅಲ್ಲಿ ಅನ್ನೋದು ಅಷ್ಟು ಕಲ್ಪಿತವೆ. ಸ್ವಾನುಭವ ದೃಷ್ಟಿಯಿಂದ ಹೇಳೋದಾದ್ರೆ ಪ್ರಶಾಂತವೇ ಮಾತ್ರ, ಏನು ಮಾತಾಡಕ್ಕಿಲ್ಲ. ಬಾಧ್ಯ ಹೇಗಿದ್ದ ಭಾಷೆಯಲ್ಲಿ ಕೇಳ್ತಾನೆ ಇದ್ದಾನೆ ಏನಂತ, ಬ್ರಹ್ಮ ಹೇಳ್ಕೊಡು ಅಂತ ಹೇಳ್ತಾ ಇದ್ದಾನೆ. ಅಧೀ ಭಗವ ಬ್ರಹ್ಮ ಅಧೀತಿ ಭಗವ ಜಿಸ್ತದು ವಾಚ ಭೂಮಕ್ಕಲು ತೊಂದು ನಿಜಾನೀಹೇ ಉಪಶಾಂತೋಯ ಆತ್ಮ ಅಂದ. ಮುರುಮಕ್ಕಲು ನಾವು ಹೇಳ್ತಾನೆ ಇದ್ದೀವಿ ಈಗ ಏನು ಬಾಬು ಅಂತ ಹೇಳ್ತಾ ಇದ್ದೀನಿ, ನಿಂಗೆ ಗೊತ್ತಾಗ್ತಿಲ್ಲ ಅಂತ. ವಾಕ್ಯ ಪ್ರಾರಬ್ಧವೇ ಫಲವನ್ನುಳ್ಳ ಕರ್ಮ, ಪ್ರಾರಬ್ಧವನ್ನೇ ಫಲವನ್ನುಳ್ಳದ್ದಾದ ಕರ್ಮದ ಸಂಸ್ಕಾರದ ಶೇಷ ಅದರ ಅನುವೃತ್ತಿಯಿಂದ ಅಲ್ಲಿದ್ದಾನೆ ಅಂತ ಒಂದು ಇಂಪೋಸ್ ಅಧ್ಯಾರೋಪ. ದೇಹೇ ಏವ ವಿಶೇಷ ವಿಜ್ಞಾನೋತ್ಪತ್ತೇ ದೇಹೇ ಏವ ಆಸ್ತೆ ಇತಿ ಅಷ್ಟೇವ ವಿಶೇಷಣ ಫಲಂ. ಅಷ್ಟೇ ಅಲ್ಲ, ಇನ್ನೊಂದು ಆ ವಿಶೇಷಣಕ್ಕೆ ಇನ್ನೊಂದು ಫಲ ಇದ್ದೇ ಇದೆ. ಯಾಕೆಂದ್ರೆ ಆ ಅರಿವಿನ ಅಭಿವ್ಯಕ್ತಿ ಆಗೋದೆಲ್ಲ ಹೇಳೋ ದೇಹದಲ್ಲ. ವಿಶೇಷ ವಿಜ್ಞಾನೋತ್ಪತ್ತಿ ದೇಹೇ ಏವಾ. ರೂಪಜ್ಞಾನ ಆಗೋದೆಲ್ಲೇ ಕಣ್ಣಲ್ಲಿ, ಶಬ್ದಜ್ಞಾನ ಎಲ್ಲೇ ಕಿವಿಯಲ್ಲಿ, ಅದಿರೋದೆಲ್ಲೇ ಕಣ್ಣು ಕಿವಿ ಮೂಗು ದೇಹದಲ್ಲಿ. ಹಾಗಾಗಿ ನೋಡ್ದೆ ಕೇಳ್ದೆ ಮುಟ್ಟದೆ ಅನ್ನೋ ಜ್ಞಾನಿ ಹಾಗೆ ಅಂದ್ರು ದೇಹ ಮೂಲಕ ಹೇಳ್ಬೇಕು. ಜ್ಞಾನದ ರವಣ ಊಟ ಮಾಡಿದ್ರೆ ಆಯ್ತು ಊಟ ಮಾಡ್ಕೊಂಡ್ ಬಂದೆ, ಏನು ಇವತ್ತು ರವೆ ಉಂಡೆ ಬಡಿಸಿದ್ರು ಹಾಗಿತ್ತು ಚೆನ್ನಾಗಿತ್ತು. ಅರೆ ನಿಮಗೂ ರವೆ ಉಂಡೆ ಕಾಣಿಸ್ತಾ, ನಿಮಗೂ ರವೆ ಉಂಡೆ ಚೆನ್ನಾಗಿದೆ ಅನ್ನಿಸ್ತಾ, ನೀವು ಅದನ್ನ ನೋಡಿದಿರ, ನೀವೆಂತ ಜ್ಞಾನಿದ್ರಿ ಅಂದ್ರೆ ಏನ್ ಪಿಶಾಚಿ ನಾವು ಹಾಗಾದ್ರೆ? ಪಿಶಾಚಿ ಆಗಿದ್ದು ಕಾಣ, ಜ್ಞಾನಿ ಪಿಶಾಚಿ ಅಲ್ಲಪ್ಪ. ಜ್ಞಾನಿಗೂ ರವೆ ಉಂಡೆ ಕಾಣುತ್ತೆ, ನಾಲ್ಗೆ ಹಾಕೊಂಡ ರುಚಿ ಗೊತ್ತಾಗತ್ತೆ, ಚೆನ್ನಾಗಿ ಜನ ಯಾವ್ದು ಹೇಳ್ತಾನೆ, ಇಂಡಿಯಾ ಹೇಳಿ ಹೇಳ್ತಾನೆ. ಸತ್ಯಾಸತ್ಯ ಬುದ್ಧಿ ಇರಲ್ಲ ಅಂತ ಹೇಳ್ಬೋದೇ ಹೊರತು ಜ್ಞಾನಿಗೆ ಕಾಣೋದೇ ಇಲ್ಲ ಅಂದ್ರೆ ಮಾತ್ರ ತಪ್ಪು. ನಮ್ ಸುಬ್ರಾಶ್ರಮ ಹತ್ರ ಒಬ್ರು ಬಂದಿದ್ದಂತೆ, ಯಾರೋ ಬೇರೆ ಊರಿಂದ. ನಿಮ್ ಸ್ವಾಮಿಗಳು ಎಂಥವ್ರು, ಒಂದು ದೊಡ್ಡವರಪ್ಪ ಮಹಾತ್ಮರು ಜ್ಞಾನಿಗಳು. ಹೌದಾ, ಅವ್ರಿಗೆ ಇದೆಲ್ಲ ಹೇಗ್ ಕಾಣುತ್ತೆ ಅಂತ ಕೇಳಿದೆ. ಯಾವ್ದಲ್ಲ, ಗೋಡೆ ಹೇಗೆ ಕಾಣುತ್ತೆ, ಅವ್ರಿಗೂ ಗೋಡೆ ಕಾಣುತ್ತಾ ಅಂತ. ಇದು ಕುರ್ಚಿಯಾಗಿ ಕಾಣುತ್ತೆ, ಇದು ಯಾಕೆ ಕಾಣುತ್ತೆ, ಪುಸ್ತಕ ಕಾಣುತ್ತೆ, ಅವ್ರಿಗೂ ಪುಸ್ತಕ ಕಾಣುತ್ತಾ. ಏನಂತ ಜ್ಞಾನಿಗಳು ಅಂದಂತೆ. ಮತ್ತೆ ಅವ್ನು ದೇವಭೂತ ಕಾಣ್ಬೇಕಾಗಿತ್ತಾ ಅಂದ್ರಂತೆ. ಅದೇ ದೇವಭೂತ ವಿಷಯ ಹಂಗಲ್ರಿ, ಎಲ್ಲ ಬ್ರಹ್ಮ ಕಾಣ್ಬೇಕಲ್ಲ ಅಂದ್ರು. ಅಯ್ಯೋ ಬ್ರಹ್ಮ ಕಾಣೋದಲ್ರಿ, ಬ್ರಹ್ಮ ತಿಳ್ಕೊಳ್ಳೋದು, ಬ್ರಹ್ಮ ಕಾಣಬೇಕು. ಅದೇನೋ ಬ್ರಹ್ಮ ಕಾಣೋದು ಅಂದ್ರೆ ಅದೇನೋ ಬ್ರಹ್ಮತ್ತ ಕೂರ್ಸ್ತಾರೆ ಎಲ್ಲರ ಅಡ್ಡಿ ಮಾಡ. ಅವ್ರಿಗೂ ನಮ್ಮಾಗೆ ಎಲ್ಲ ಕಂಡ್ರೆ ಅವ್ರಂತ ಜ್ಞಾನಿಗಳು ಅಂತ ಇದ್ದಾನೆ ಅವನು. ಅವ್ನು ನಮ್ಮ ಹಾಗೆ ಕಾಣಬಾರ್ದು, ಅವ್ನು ಬೇರೆ ತರಹ ಕಾಣ್ಬೇಕು. ಅವ್ನ ಕಣ್ಣು ಹಿಂಗಿಂಗ್ ಆಗ್ಬೇಕು, ನಮ್ದೆಲ್ಲ ಹಿಂಗಿಂಗಿದೆಯಲ್ಲ, ಅವ್ನು ಹಿಂಗಿಂಗ್ ಆಗ್ಬೇಕು. ಕಣ್ಣು ಬಾಯಿ ಹೀಗಿದೆಯಲ್ಲ, ಬಾಯಿ ಹಿಂಗಿಂಗ್ ಆಗ್ಬೇಕು. ಮೂಗ್ ಹೀಗಿದೆಯಲ್ಲ, ಮೂಗ್ ಹೀಗೀಗಾಗ್ಬೇಕು. ಮೂಗ್ ಹೀಗಿದ್ದು ಹೀಗಾಗ್ಬೇಕೈತೆ, ಬಾಯಿ ಹೀಗಿದ್ದು ಹೀಗೀಗಾಗ್ಬೇಕೈತೆ. ಅವಾಗ ಜ್ಞಾನಿಗಳು ಹೇಳ್ಬೋದು. ನಮ್ಮ ಹಾಗೆ ಇದು ಬಿಟ್ರೆ ಅವರಂತ ಜ್ಞಾನಿಗಳು. ಇದಪ್ಪ ಜ್ಞಾನಿಗೆ ಲಕ್ಷಣ. ಇದಕ್ಕೆ ಮುಖಿದ್ದಾರೆ ಜ್ಞಾನಿಗಳು ಅಂದ್ರೆ ತ್ರಿಕಾಲ ಜ್ಞಾನ ಹೇಳ್ಬೇಕು ಅಂತ. ನಮ್ಮನೇಲಿ ಏನ್ ಅಡಿಗೆ ಇವತ್ತು ನಿನ್ನೆ ಮೊನ್ನೆ ಏನ್ ಅಡಿಗೆ ಮಾಡಿದ್ವಿ ಹೇಳ್ಬೇಕು ನೀವು, ಅದಾದ್ರೆ ನಿಮ್ ಜ್ಞಾನಿ ಅಂತ. ನಮ್ಮನೆ ಏನ್ ಅಡಿಗೆ ಗೊತ್ತಿಲ್ವಾ, ಅದಂತ ಜ್ಞಾನ ನೀವು. ಮುಂದಿನ ವರ್ಷ ಏನಾಗತ್ತೆ ಗೊತ್ತಿಲ್ವಾ. ಮೇಟ್ರು ಸ್ವಾಮಿಗಳು ಅಂತ ಒಬ್ರು ಇದ್ರು, ಅವರು ಪರಮಾಚಾರ್ಯರು ಮಹಾಭಕ್ತರು. ಅವರು ಗುಜರಾತ್ಗೆ ಹೋಗಿದ್ರು. ಗುಜರಾತ್ಗೆ ಹೋಗಿದ್ದಾಗ ಅವ್ರಿಗೆ ನಡ್ಕೊಂಡು ಹೋಗ್ತಿದ್ರು. ಅವರು ಹೋಗಿದ್ದಾಗ ಒಂದ್ ಕಡೆ ಯಾರೋ ಸನ್ಯಾಸಿಗಳು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಇದು ಮಾಡಿದ್ರು, ಬನ್ನಿ ಉಳ್ಕೊಳ್ಳಿ ಅಂತ. ಅವ್ರಿಗೆ ಚಪಾತಿ ಸಬ್ಜಿ ಏನೋ ಬ್ರಾಹ್ಮಣ ಏರ್ಪಾಡು ಮಾಡಿದ್ರು, ಕೊಡಿ ತಿಂದ್ರು. ಮಧ್ಯಾಹ್ನ ಯಾರು ಏರ್ಪಾಡು ಮಾಡಿದ್ರು ಅವರು ಅವ್ರ ಹೆಂಡತಿ ಅವ್ರ ಮಕ್ಕಳೆಲ್ಲ ಜಾತಕ ಆಡ್ಕೊಂಡು ಬಂದ್ರು. ಬಂದ್ಕೊಂಡ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ನಮ್ಗೆ ಫಲ ಹೇಳಿ ಜಾತಕ ಹೇಳಿ ಹಾಗೆ. ಏನಿದು ಜಾತಕ, ಇದು ನಾನು ಇದೆಲ್ಲ ನೋಡಲ್ಲ ಅಂತ. ನಿಮ್ಗೆ ಬರಲ್ವಾ ಅಂತ. ಇಲ್ಲ ಅಂತ. ನೀವೆಂತ ಸನ್ಯಾಸಿ, ಹೋಗಿ ಎದ್ದೋಗ್ರಿ ಓಡ್ಸೇ ಬಿಟ್ರದಮ್ಮ. ಅಂದ್ರೆ ಸನ್ಯಾಸಿಗಳಾಗಿದ್ರೆ ಜಾತಕ ಫಲ ನೋಡಿ ಹೇಳಿ ನಮ್ಗೆ ಎಲ್ಲ ಕಷ್ಟ ಪರಿಹಾರ ಮಾಡಿಸ್ಬೇಕು ಅಂತ ಅವ್ರ ಕಲ್ಪನೆ. ಓಡಿಸ್ಬಿಟ್ರಂತೆ ಅವ್ರನ್ನ. ಅವ್ರು ಹೇಳಿದ್ರು, ಅಯ್ಯೋ ಇದಕ್ಕೂ ಸನ್ಯಾಸಕ್ಕೂ ಏನ್ ಸಂಬಂಧ ಅನ್ನಂತೆ. ಮತ್ತೆ ಇನ್ಯಾಕೆ ಸನ್ಯಾಸ ಮಾಡಿದೀರಿ ನೀವು, ತಿನ್ನಕ ಊಟ ಮಾಡಕ್ ಸನ್ಯಾಸ ಮಾಡಿದೀರಾ ಅಂತ. ಹಂಗೆ ಕೇಳ್ದಂತೆ, ಭಿಕ್ಷೆ ಇಲ್ವಾ, ತಿನ್ನಕ್ಕಿಲ್ವಾ, ನೀವು ಎಲ್ಲಾ ಕಡೆಗೂ ಹೋಗಿ
ನಮ್ ಕಷ್ಟ ಸುಖ ಪರಿಹಾರ, ಕಷ್ಟ ಪರಿಹಾರ ಸುಖ ಪ್ರಾಪ್ತಿ ಉಪಾಯ ಎಲ್ಲ ಹೇಳಿಕೊಟ್ಟು ಮಾಡ್ಕೊಟ್ಟು ನೀವು ಸನ್ಯಾಸಿಗಳು ಭಿಕ್ಷೆ ಮಾಡ್ಬೇಕು ಮಾಡ್ಬೇಕು. ಏನು ನಿಮ್ಗೆ ಯಾರು ಭಿಕ್ಷೆ ಕೊಡ್ಬೇಕು, ನಿಮ್ಗೆ ಜಾ ಮಾಡ್ಬೇಕು, ಎಂತೋಗ್ರಿಂದ ಬೈದ್ಬಿಟ್ಟು ಕಳಿಸಿದಂತೆ. ಹೌದಪ್ಪ ಅಂತಂದು ಹೊಟ್ಟೋದಂತೆ ಅವ್ರು. ಇನ್ನೆಷ್ಟುಗಳು ಕೊಡ್ಲೇದಂತೆ ಜಾಗನ. ಜಾಸ್ತಿ ಹೇಳ್ತಿದ್ರು. ಹಾ, ನೀವು ಜಾಸ್ತಿ ಹೇಳ್ತೀರಾ. ಪ್ರಾರಬ್ಧ ಫಲವನ್ನುಳ್ಳ ಕರ್ಮದ ಸಂಸ್ಕಾರದ ಶೇಷದ ಅನುವೃತ್ತಿಯಿಂದ ಅವನ ದೇಹದಲ್ಲಿ ನಿಲ್ಲಿಸ್ಕೊಂಡಿದ್ದಾನೆ. ದೇಹ ಆಯ್ತಲ್ವಾ, ದೇಹದಲ್ಲಿಯೇ ವಿಶೇಷ ವಿಜ್ಞಾನ ಉಂಟಾಗುತ್ತದೆ. ಆದ್ದರಿಂದ ದೇಹದಲ್ಲಿರ್ತಾನೆ ಅಂತ ಹೇಳಿದ್ದಕ್ಕೂ ಒಂದು ಆ ವಿಶೇಷಕ್ಕೂ ಸಾರ್ಥಕ ಉಂಟು, ಆ ಗತಿ ಉಂಟು. ವಿಶೇಷ ವಿಜ್ಞಾನ ಆಗೋ ದೇಹದಲ್ಲಿ ಆದ್ದರಿಂದ ವಿದ್ವದ ಪ್ರತ್ಯಯ ಭೇದಾಪೇಕ್ಷತ್ವ, ವಿದ್ಯ ಪ್ರತ್ಯಯ ಅವಿದ್ಯ ಪ್ರತ್ಯಯ ಈ ಜ್ಞಾನಿ ಅಜ್ಞಾನಿ ಭಾವನೆಗಳನ್ನು ಅನುಸರಿಸಿ ಹೀಗೆ ಹೇಳಿದ್ದಾಗಿದೆ ಅಂತ ಈಗ ಟಿಪ್ಪಣಿ ಕೊಡ್ತಿದ್ದಾರೆ ಸ್ವಾಮಿಗಳು. ಜ್ಞಾನಿಯ ಮತ್ತು ಅಜ್ಞಾನಿ ಬೇರೆ ಬೇರೆ ಭಾವನೆಗಳನ್ನು ಅನ್ನೋದು ಹೀಗೆ. ಎಲ್ಲರೂ ಜ್ಞಾನಿಯ ಭಾವನೆಯಲ್ಲಿ ನಾನು ದೇಹದಲ್ಲಿ ಇರ್ತೀನಿ ಅಂತ, ಅಜ್ಞಾನಿಗಳ ಭಾವನೆಯಲ್ಲಿ ನಾನು ಊರಲ್ಲಿದ್ದೀನಿ, ನಾನು ಮನೆಯಲ್ಲಿದ್ದೀನಿ ಅಂತ. ಇದನ್ನ ಇಟ್ಕೊಂಡು ದೇಹ ಏವ ಆಸ್ತಿ ಅಂತ ಹೇಳಿದೆ ಅಂತ ಅಷ್ಟೇ ಅರ್ಥ. ವಿದ್ವ ಪ್ರತ್ಯಯ. ಜ್ಞಾನಿಯ ತಿಳುವಳಿಕೆ ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಏನಂತಾರೆ ಅಂದ್ರೆ ನವದ್ವಾರೆ ಪ್ರೀತಿ ಆಸ್ತಿ ಅಂತಾರೆ. ಅಜ್ಞಾನಿ ಆಗೋರು ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಬೆಂಗಳೂರಲ್ಲಿದ್ದೀನಿ, ಮೈಸೂರಲ್ಲಿದ್ದೀನಿ, ಊರಲ್ಲಿದ್ದೀನಿ, ಮನೆಯಲ್ಲಿದ್ದೀನಿ ಹೇಳ್ತಾರೆ, ಆಫೀಸಲ್ಲಿದ್ದೀನಿ ಹೇಳ್ತಾರೆ. ಯಾವ್ದು ನಾನಾಗ್ತೀನೋ ಅದು ಎಲ್ಲಿದೆಯೋ ಅಲ್ಲಿದ್ದೀನಿ ಅಂತಾರೆ. ನಾನ್ ದೇಹ ನಾನಾದ್ರೆ ದೇಹ ಎಲ್ಲಿದೆಯೋ ಅಲ್ಲಿದ್ದೀನಿ ಅಂತಾರೆ. ನಾನು ಆತ್ಮ ನಾನಾದ್ರೆ ಆತ್ಮ ಎಲ್ಲಿ ತೋರ್ಕೊಳ್ತಾನೋ ಅಲ್ಲಿದ್ದೀನಿ ಅಂತಾರೆ. ಆತ್ಮ ನಾನಾದ್ರೆ ಅವ್ನು ತೋರ್ಕೊಳ್ಳೋದಾಗ ದೇಹೇಂದ್ರದಲ್ಲಿ ಅಲ್ಲಿ ದೇಹದಲ್ಲಿ ನಿಂತಾನೆ. ಯದ್ಯಪಿ ಕಾರ್ಯಕರಣ ಕರ್ಮಾಣಿ ಅವಿದ್ಯ ಆತ್ಮೀಯ ಅಧ್ಯಾರೋಪಿತಾನಿ ಸನ್ಯಾಸ್ಯಾಸ್ತಿ ಇತ್ಯುಕ್ತಂ ತಥಾಪಿ ಆತ್ಮ ಸಮವಾಯಿತು ಕರ್ತೃತ್ವಂ ಕಾರ್ಯತೃತ್ವಂ ಚ ಸ್ಯಾದಿತ್ಯಾಶಂಕ್ಯ ನೈವ ಕುರ್ವನ್ ಸ್ವಯಂ ನ ಚ ಕಾರ್ಯಕರಣಾನಿ ಕಾರಯನ್ ಕ್ರಿಯಾಸು ಪ್ರವರ್ತಯನ್. ಶ್ಲೋಕ ಕೊನೆಯಲ್ಲಿ ನೈವ ಕುರ್ವನ್ ನ ಕಾರಯನ್ ಅಂತಿದೆ. ಅದನ್ನು ಯಾತಕ್ಕೆ ಹೇಳ್ತಿದ್ದಾರೆ ಪರಮಾತ್ಮ ಅಂತ. ಕರ್ತೃತ್ವ ಬುದ್ಧಿ ಹೇಳಿದ್ಮೇಲೆ ಮಾಡೋದಿಲ್ಲ ಮಾಡಿಸೋದಿಲ್ಲ ತೀರ್ಮಾನ ಆಗತ್ತಲ್ಲ ಅಂದ್ರೆ ಅದು ಹೇಳ್ತಾರೆ. ಹೌದು, ದೇಹೇಂದ್ರಿಯ ಕರ್ಮಗಳು ಆತ್ಮದಲ್ಲ, ಅದು ಅವಿದ್ಯೆಯಿಂದ ಆತ್ಮನ ಆರೋಪಿತವಾಗಿದೆ. ದೇಹ ವ್ಯಾಪಾರ ಇಂದ್ರಿಯ ವ್ಯಾಪಾರ ಎಲ್ಲ ಅದು ತಾರ್ಕಿಕರು ಒಪ್ಕೊಂಡಿದ್ದಾರೆ. ತಾರ್ಕಿಕರು ಅನೇಕ ವಾದಿಗಳು ಕೂಡ ದೇಹೇಂದ್ರಿಯ ವ್ಯಾಪಾರ ಆತ್ಮನ ವ್ಯಾಪಾರ ಅಲ್ಲ, ದೇಹೇಂದ್ರಿಯ ಆತ್ಮ ಅಲ್ಲ, ಅದರಿಂದ ಅವುಗಳ ವ್ಯಾಪಾರ ಆತ್ಮನಲ್ಲ ಅನ್ನೋ ನಿಜವಾದರು ಅದನ್ನ ಬಿಟ್ಟಿರ್ತಾನೆ ಅಂತ ಅನ್ಬೋದು. ತಥಾಪಿ ಹಾಗಿದ್ರು ಕೂಡ ಆತ್ಮನೇ ಸೇರಿಕೊಂಡು ಕೆಲವು ಕರ್ಮ ಇರಬಹುದಲ್ಲ ಅಂತ. ತಾರ್ಕಿಕರು ಆತ್ಮನ ಕರ್ತೃವೇ, ಆತ್ಮನು ಇದೆ, ಆತ್ಮನಲ್ಲಿ ಆತ್ಮ ಸಮವಾಯ ಕರ್ಮಗಳು ಅಷ್ಟು ಆತ್ಮಗುಣ ನವ ಆತ್ಮಗುಣ ಅಂತ ಹೇಳ್ತಾರೆ ಅವರು. ಇಚ್ಛಾ ದ್ವೇಷ ಸುಖ ದುಃಖ ಕರ್ತೃತ್ವ ಅವಿದ್ಯೆ ಈಗಲ ಆತ್ಮನ ಧರ್ಮ ಅಂತಾರೆ, ಆತ್ಮನ ಗುಣ ಅಂತಾರೆ. ದೇಹೇಂದ್ರಿಯ ಕರ್ಮ ಆತ್ಮದಲ್ಲ ಸ್ವಾಮಿ ಒಪ್ಪೋಣ. ಆತ್ಮನ ಕರ್ಮ ಇದೆಯಲ್ಲ ಆತ್ಮ ಸ್ವರೂಪ ಸೇರಿದ್ದು ಅದನ್ನ ಮಾಡಿಸ್ತಾ ಇರ್ತಾನೆ ಅಂತ ಹೇಳ್ಬಹುದಲ್ಲ ಅಂತ ಯಾರಾದ್ರು ಅಂದ್ರೆ ಅದನ್ನ ಅಲ್ಲಿಗೋಸ್ಕರಾಗಿ ನೈವ ಕುರ್ವನ್ನ ಕಾಲ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ಪರಮ ಭಗವಂತ. ಆತ್ಮ ಸಮವಾಯಿನೇನೋ ಸೇರ್ಕೊಂಡದ್ದು, ಕೂಡ್ಕೊಂಡದ್ದು, ಆತ್ಮನೇ ಒಂದಾಗಿರುವ ಕರ್ತೃತ್ವ ಕಾರ್ಯತೃತ್ವ ಆತ್ಮನ ಸೇರ್ಕೊಂಡದ್ದು ಅಂತ ಈ ತಾರ್ಕಿಕರು ಹೇಳ್ತಾರೆ. ವೇದಾಂತಿಗಳು ಹೇಳಲ್ಲ, ತಾರ್ಕಿಕರು ಗೊತ್ತಾ. ಆ ಕರ್ತೃತ್ವ ಕಾರ್ಯತೃತ್ವ ಇದೆಯಲ್ಲಪ್ಪ ಅದು ಆತ್ಮ ಸಮವಾಯಿ, ಆತ್ಮನೇ ಸೇರ್ಕೊಂಡವುಗಳು ಅಂತ ಹೇಳಿ ಈ ರೀತಿ ಯಾರಾದ್ರೂ ಅನ್ಕೊಂಡ್ಬಿಡ್ಬಹುದು. ಆ ರೀತಿ ಸಂದೇಹ ಪಟ್ಕೊಂಡು ಪರಮಾತ್ಮ ಹೇಳ್ತಾನೆ, ಇಲ್ಲ ಕಪ್ಪ, ಆತ್ಮವನ್ನ ಸೇರ್ಕೊಂಡ ಕರ್ತೃತ್ವ ಕಾರ್ಯತೃತ್ವ ಇಲ್ಲ, ನೀನು ಮಾಡುತ್ತಲೂ ಇರೋಲ್ಲ ಮಾಡಿಸುತ್ತಲೂ ಇರೋದಿಲ್ಲ. ನೈಯಾಯಿಕರು ಕಾಣಾದ್ರೂ ಹೇಳ್ಕೊಳ್ಳಿ, ನಾವ್ ಹೇಳಲ್ಲ ಅದನ್ನ. ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ, ಅವ್ರ ಆತ್ಮ ಸಮವಾಯಿ ಅಂತಾರೆ. ಗೌತಮರು, ಕಣಾದರು, ಜೈನರು, ಬೌದ್ಧರು, ವೈಶೇಷಿಕರು, ಮೀಮಾಂಸಕರು. ಮೀಮಾಂಸಕರು ಯಾರು ಗೊತ್ತಾ? ಯಾರು? ಭಾಷಿಕಾರರು, ಭಾಷಿಕಾರರು ಶಬರ ಸ್ವಾಮಿ. ಅವರು ಶ್ರೇಷ್ಠರವಾದಿಗಳು, ನಿರೀಶ್ವರವಾದಿಗಳು. ನಿರೀಶ್ವರು ದೇವತೆಯನ್ನು ಒಪ್ಪಲ್ಲ, ಈಶ್ವರನ ಒಪ್ಪಲ್ಲ.
ದೇವತೆನೇ ಒಬ್ಬರು ನಾಸ್ತಿಕರವರು. ಕರ್ಮ ಸರ್ವಸಮ್ಮತೋಪದೇಶ ಪುಸ್ತಕ ಇದೆ. ಸರ್ವಸಮ್ಮತೋಪದೇಶ ಸ್ವಾಮಿ ನೋಡಿದ್ದಾರೆ. ವೇದಾಂತ ಮೀಮಾಂಸಾ ಭಾಷ್ಯಕಾರರಾಗಿರ್ತಕ್ಕಂತಹ ಶಬರ ಸ್ವಾಮಿಗಳವರು ದೇವತೆಗಳನ್ನೇ ಒಪ್ಪುವುದಿಲ್ಲ. ಮಾಡಿದ ಕರ್ಮ ಅವ್ರು ಕೊಡ್ಬೇಕು ಅಂತ ಅಷ್ಟೇ, ಡ್ಯೂಟಿ ಅದು ಕೊಡ್ಬೇಕು. ದೇವತೆಗಳೇ ಇಲ್ಲ ಅಂತಾರೆ. ಸ್ಪಷ್ಟ ಬಂದಿದೆ, ದೇವತೆಗಳನ್ನೇ ಒಪ್ಪುವುದಿಲ್ಲ. ದೇವತೆಗಳ ಫಲ ಕೊಡ್ತಾರೆ ಈಗ ನೀವು ಕೆಲಸ ಮಾಡ್ತೀರಾ ಆಫೀಸಲ್ಲಿ ಅವ್ರು ಸಂಬಳ ಹಾಕ್ತಾರೆ. ಸರಿಯಪ್ಪ, ಅದರಲ್ಲಿ ದೇವತಾಧಿಕರಣದಲ್ಲಿ ಸ್ಪಷ್ಟವಾಗಿ ದೇವತೆಗಳಿಗೆ ವಿಗ್ರಹವಿಲ್ಲ ಕರೆಕ್ಟ್. ಅವರು ಶರೀರವಿಲ್ಲ ವಿಗ್ರಹಗಳಿಲ್ಲ, ಅಸ್ತಿತ್ವ ಇಲ್ಲ ಅಂತಲ್ಲ. ಹೆಂಗಿದ್ದಾರೆ ಅಲ್ಲ, ಅವ್ರು ವಿಭೂತಿ ಪುರುಷರು, ಅವರೆಲ್ಲ ಆಧಿಕಾರಿಕ ಪುರುಷರು. ಒಪ್ಪೇ ಇಲ್ಲ ಅಲ್ಲ, ಮೀಮಾಂಸಾ ಶಾಸ್ತ್ರದಲ್ಲಿ ದೇವತಾಸ್ತಿತ್ವ ಒಪ್ಪೇ ಇಲ್ಲ, ಈಶ್ವರಾಸ್ತಿತ್ವ ಒಪ್ಪೇ ಇಲ್ಲ. ಅಲ್ಲ, ಒಳ್ಳೆ ಈಶ್ವರಾಸ್ತಿತ್ವ ಬೇರೆ, ದೇವತೆಗಳು ಇವಾಗ ಈ ಇಂದ್ರಾದಿ ದೇವತೆಗಳಿದ್ದಾರೆ, ಆದ್ರೆ ಅವ್ರು ಫಲ ಕೊಡ್ತಿಲ್ಲ. ಕರ್ಮಕ್ಕೆ ಅವ್ನು ಕೊಡ್ಲೇಬೇಕು, ಅದ್ರಲ್ಲಿ ಅವ್ನಿಗೆ ಆಪ್ಷನ್ ಇಲ್ಲ. ಕಿತ್ತಾಕ್ಬಿಟ್ಟಿದ್ದಾರೆ ದೇವತೆಗಳ ಅಸ್ತಿತ್ವ, ಕಿತ್ತಾಕ್ಬಿಟ್ಟಿದ್ದಾರೆ. ಅಲ್ಲ, ಮತ್ತೆ ಆಹುತಿ ಯಾರು ಕೊಡೋದು? ಅವನಿಗೆ ಆಹುತಿ ಗುರುಗಳೇ ಯಾರು ಆಹುತಿ ಕೊಡೋದು? ಮಂತ್ರಕ್ಕೆ ಆಹುತಿ ಹೇಳೋರು. ಇವಾಗ ದೇವತೆ ಇದೆಲ್ಲ ತಿಳ್ಕೊಂಡೇ ತಾನೇ ಆಹುತಿ ಕೊಡ್ಬೇಕು. ಮಂತ್ರವೇ ದೇವತೆ ಅಂತಾರೆ ಅವರು. ಇಂದ್ರಾಯ ಸ್ವಾಹ, ಇಂದ್ರ ಮಂತ್ರವೇ ದೇವತೆ, ಅದೇ ಅದು ಕೊಡುತ್ತೆ, ಹಾಗೆ ಅವರು. ನಾವು ಒಂದ್ ಕಡೆ ಈ ರೀತಿ ಅರ್ಥ ಮಾಡ್ಕೊಂಡಿದ್ದೆ. ಹೀಗೆ ನಾಸ್ತಿಕರಿಂದ ಕಡೆ ಆಗ್ಬಿಟ್ರಲ್ಲ ಇವರು. ಈಶ್ವರನೇ ಒಪ್ಪಲ್ಲ, ದೇವತೆಗಳನ್ನ ಒಪ್ಪಲ್ಲ. ಹೌದು, ಏನ್ ಮಾಡಕ್ಕಾಗ? ಅವ್ರಿಗೆ ಭಯ, ದೇವತೆಗಳನ್ನ ಒಪ್ಕೊಂಡ್ಬಿಟ್ರೆ ಅವ್ರು ಕೊಡಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅಲ್ಲ, ಕೊಡಲ್ಲ ಅನ್ನೋ ಆಪ್ಷನ್ ಇಲ್ಲ. ಇದಾರೆ ಈಗ ಅಲ್ಲ, ಅದೇ ಪ್ರಶ್ನೆ. ದೇವತೆಗಳನ್ನ ಒಪ್ಕೊಂಡ್ರೆ ನೀವು ಮಾಡಿ ಕೊಡಲ್ಲ ಅಂದ್ರೆ ಹೇಗೆ? ಲೋಕದಲ್ಲಿ ದೊಡ್ಡವ್ರ ಹತ್ರ ಅವ್ರ ಕಸ್ಟಡಿ ಇದ್ದದನ್ನ ಕೊಡಲ್ಲ ಅಂದ್ರೆ ಹೇಗೆ ತಿಳ್ಕೊಳಕ್ಕಾಗಲ್ವಾ? ನಿಮ್ಮ ಸಲ ಕೊಟ್ಟೆ, ಕೊಡಲ್ಲ ಏನ್ ಮಾಡ್ತೀಯಾ? ಹಂಗೆ ದೇವತೆಗಳು ಕೊಡಲ್ಲ ಏನ್ ಮಾಡ್ತೀಯಾ? ಇಲ್ಲ ಈಶ್ವರನ ಇನ್ನು ಕೊಟ್ಟೆ ಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯ. ದೇವತೆಗಳ ವಿಗ್ರಹ ಇಲ್ಲ, ದೇವತೆಗಳು ಒಪ್ಪಿಲ್ಲ. ವಿಗ್ರಹ ಇಲ್ಲ, ಕರೆಕ್ಟ್. ಒಳ್ಳೆ ದೇವತೆಗಳೇ ಇಲ್ಲ ಅಂತ ಹೇಳಲ್ಲ ಅನ್ಸುತ್ತೆ. ಸ್ಪಷ್ಟ ವಾಕ್ಯ ಇದೆ. ದೇವತಾ ಅಸ್ತಿತ್ವ ತಿರಸ್ಕಾರ ಮಾಡಿದ್ದಾರೆ. ದೇವತೆಗಳು ಇಲ್ಲ, ಮಂತ್ರಗಳೇ ದೇವತೆ, ಮಂತ್ರವೇ ಕರ್ಮವೇ ದೇವತೆ, ಕರ್ಮವೇ ಫಲ ಕೊಡ್ತಿದ್ದಾರೆ. ನೈವ ಕುರುನ್ ನಕಾರ ಆಯ್ತಾ? ನಾಳೆ ಹಣ ಕಿಂ ಎತ್ತ ಕರ್ತೃತ್ವ ಕಾರ್ಯತ್ವಂಚ